ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮನ್ನ ಹಿಂಬಾಲಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು 10ನೇ ತಿಂಗಳಿನಲ್ಲಿ ನಮ್ಮನ್ನು ನಡೆಸಿದಂಥ ದೇವರಿಗೆ ಎಲ್ಲರೂ ಕೂಡ ನಾವು ಬಾಯಿ ತೆರೆದು 3 ಸಾರಿ ಸ್ತೋತ್ರ, 3 ಸಾರಿ ಹಲ್ಲೆಲೂಯಾ ಎಂಬುದಾಗಿ ಹೇಳೋಣ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ, ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓಕೆ, ಮತ್ತೊಂದು ಸಾರಿ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಅಂಶ ಬಹಳ ಮುಖ್ಯವಾಗಿರುವಂಥದ್ದು. ಅನೇಕ ಸಾರಿ ನಾವು ನೋಡ್ತಾ ಬಂದಿದ್ದೇವೆ, ಕೇಳ್ತಾ ಬಂದಿದ್ದೇವೆ. ಸತ್ಯವೇದದಲ್ಲಿ 3340 ಜನರ ಕುರಿತಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಜನರು? 3340 ಜನರು. ಈ 3340 ಜನರ ಮೂಲಕವಾಗಿ ನಾವು ಯಾವುದೋ ಒಂದು ವಿಷಯದಲ್ಲಿ ಆಧ್ಯಾತ್ಮಿಕವಾಗಿ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳು ಅನೇಕ ಇದಾವೆ ಪ್ರಿಯರು. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. 15ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನ ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದೇ. ಹಲ್ಲೆಲೂಯಾ. 15ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ವಾಕ್ಯ ಹೇಳ್ತಾ ಇದೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮಗೇನಾಗಿದೆ? ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಹಿಂದುಗಡೆ ಹೇಳಿದಂತ ಪ್ರತಿಯೊಂದು ಸಂಗತಿ ಕೂಡ ಸತ್ಯವೇದದಲ್ಲಿ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎನ್ನುವಂಥದ್ರ ಕುರಿತಾಗಿ ತಿಳಿಸಲ್ಪಟ್ಟಿರುವಂತದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದೆ. ಇನ್ನೊಂದು ಕಡೆ 10ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಸ್ಪಷ್ಟವಾಗಿ ಅಲ್ಲಿಯೂ ಕೂಡ ತಿಳಿಸ್ತಾ ಇದ್ದಾರೆ. 10ನೇ ಅಧ್ಯಾಯ 11ನೇ ವಾಕ್ಯ ನೋಡ್ರಿ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಹಲ್ಲೆಲೂಯಾ. ಈ ಸತ್ಯವೇದ ಅನೇಕರಿಗೆ ಬುದ್ಧಿವಾದಗಳಾಗಿ ಇರುವುದಕ್ಕಾಗಿ ಹಿಂದುಗಡೆ ನಡೆದಿರ್ತಕ್ಕಂಥ ಸಂಗತಿಗಳು ನಿದರ್ಶನ ರೂಪದಲ್ಲಿ ನಮಗೇನಾಗಿದ್ದಾವೆ? ಬರೆಯಲ್ಪಟ್ಟಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಅಂಶಗಳು ಬಹಳ ಮುಖ್ಯವಾಗಿರುವಂತದ್ದು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವಾಗಿ ನಾವು ಒಂದು ಒಳ್ಳೆಯದನ್ನ, ಒಂದು ಕೆಟ್ಟದಾಗಿರ್ತಕ್ಕಂಥ ಜೀವಿತವನ್ನು ನಾವು ನೋಡ್ತಾ ಇರ್ತೀವಿ. ಅವರಿಂದ ನಾವು ಒಳ್ಳೆಯದನ್ನು ನಾವು ತಿಳಿದುಕೊಳ್ಳೋಣ, ಒಳ್ಳೆಯದನ್ನು ನಾವು ಹಿಡಿದುಕೊಂಡು ನಡೆಯೋಣ. ಕೆಟ್ಟದ್ದೇನಾಗಿದೆ ಅದನ್ನು ನಾವು ತೊರೆದು ಬಿಡೋಣ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಧ್ಯಾನಕ್ಕಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಯಾವುದಂದ್ರೆ, ದೇವರನ್ನ ಅಲಕ್ಷ್ಯ ಮಾಡುವುದರಿಂದಾಗುವ ಅಪಾಯಗಳು ಯಾವುದು, ದೇವರನ್ನು ಆಸಕ್ತಿಯಿಂದ ಹುಡುಕುವಾಗ ಬರುವಂತ ಆಶೀರ್ವಾದಗಳು ಯಾವ್ಯಾವು ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕರು ಅನೇಕವಾದ ಸಂಗತಿಗಳನ್ನು, ಅನೇಕವಾದ ವಿಷಯಗಳನ್ನು ಏನ್ ಮಾಡ್ತಾರೆ? ಅಲಕ್ಷ್ಯ ಮಾಡ್ತಾರೆ. ಅಲಕ್ಷ್ಯ ಅಂದ್ರೆ ಏನ್ರಿ? ಲಕ್ಷ್ಯ ಕೊಡಲಾರದೆ ಜೀವಿಸುವಂತದ್ದು. ಒಂದು ವಿಷಯಕ್ಕೆ, ಒಂದು ಕಾರ್ಯಕ್ಕೆ ಪರಿಪೂರ್ಣವಾಗಿ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವಂತ ಒಂದು ಸ್ಥಿತಿ ಆಗಿರುತ್ತೆ ಪ್ರಿಯರೇ. ದೇವರ ವಾಕ್ಯ ತಿಳಿಸ್ತಾ ಇದೆ ಏನೆಂಬುದಾಗಿ, ಅಲಕ್ಷ್ಯ ಉಳ್ಳವರಾಗಿ ನೀವು ಇರಬಾರದು. ಯಾಕಂದ್ರೆ ಅಲಕ್ಷ್ಯ ಮಾಡುವಂತವರು ಅನೇಕವಾದ ತರವಾದ ಅಪಾಯಗಳನ್ನ ತಮ್ಮ ಜೀವಿತದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಆಹ್ವಾನ ಮಾಡಿದ್ದಾರೆ. ಅಲಕ್ಷ್ಯ ಆಹ್ವಾನವನ್ನ ಏನ್ ಮಾಡುತ್ತೆ? ನಿನ್ನ ಜೀವಿತದಲ್ಲಿ ತಂದಾಕುತ್ತೆ. ಆದ್ರೆ ಆಸಕ್ತಿಯಿಂದ ನೀನು ದೇವರನ್ನ ಹುಡುಕುವಾಗ ನಿನಗೆ ದೇವರು ಏನ್ ಮಾಡ್ತಾನೆ? ಆಶೀರ್ವಾದವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಅನೇಕ ಸಂಗತಿಗಳಲ್ಲಿ ನಾವೇನಾಗಿರ್ತೀವಿ? ಕೆಲವೊಂದು ವಿಷಯಗಳಲ್ಲಿ ಅಲಕ್ಷ್ಯತೆ, ಅಜಾಗರೂಕತೆ, ನಿರ್ಲಕ್ಷ್ಯ ಮನೋಭಾವ, ತಾಚಾರ ಮನೋಭಾವ, ಹಲ್ಲೆಲೂಯಾ, ಗೊತ್ತಿದ್ದು ತಪ್ಪು ಮಾಡುವಂತ ಸ್ಥಿತಿಗತಿಗಳು, ಇವೆಲ್ಲವುಗಳು ಯಾವುದಕ್ಕೆ ಕಾರಣವಾಗಿರ್ತವೆ? ಅಪಾಯಕ್ಕೆ ಕಾರಣವಾಗಿರ್ತವೆ ಪ್ರಿಯರೇ. ಹಲ್ಲೆಲೂಯಾ.
10ನೇ ಕ್ಲಾಸ್ ಓದ್ತಾ ಇರ್ತಾರೆ. ಓದುವಂಥ ಸಮಯದಲ್ಲಿ ಅಥವಾ PUC ಅನ್ಕೊಳ್ಳಿ, 8-7 ತಿಂಗಳವರೆಗೂ ಕೂಡ ಏನ್ ಮಾಡಲ್ಲ, ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಲ್ಲ. ವಿದ್ಯಾಭ್ಯಾಸವನ್ನ ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಮಾಸ್ಟರ್ ಹೇಳುವಂತ ಆ ಒಂದು ಲೆಸನ್ಸ್ ಗಳನ್ನ ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಮುಂದ್ಗಡೆ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ನಲ್ಲಿ ಏನಾಗ್ತಾರೆ, ಅವರು ಏನಾಗ್ತಾರೆ, ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಫೇಲ್ ಆಗಿ ಹೋಗ್ತಾರೆ. ಪ್ರೇಯರ್ ಸಡನ್ ಆಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದಿದ್ರೆ ಆ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ಅಲಕ್ಷ್ಯ ಮಾಡಿದ್ರು, ಅಜಾಗರೂಕತೆ ಮಾಡಿದ್ರು, ಅದಕ್ಕಾಗಿ ಅವ್ರು ಏನಾದ್ರು ಸತ್ತು ಹೋದ್ರು ಆಕ್ಸಿಡೆಂಟ್ ನಲ್ಲಿ ಅಂತ ಹೇಳಿ ನಾವು ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ. ಆದರೆ ಈ ಲೋಕದ ಸಂಗತಿಗಳನ್ನ ಕುರಿತಾಗಿ ನಾನು ಹೇಳ್ತಾ ಇಲ್ಲ. ಯಾವ ಸಂಗತಿಗಳನ್ನ, ದೇವರನ್ನ ಅಲಕ್ಷ್ಯ ಮಾಡುವಂತವ್ರು ಹೊಂದಿಕೊಳ್ಳುವಂತ ಅಪಾಯಗಳು ಏನಾಗಿದ್ದಾವೆ ಎಂಬುದಾಗಿ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡೋಣ. ಸತ್ಯವೇದ ಗ್ರಂಥದಲ್ಲಿ ಮೊದಲನೇ ಪುಸ್ತಕ ಆದಿಕಾಂಡ, ಆ ಆದಿಕಾಂಡದಲ್ಲಿರ್ತಕ್ಕಂಥ 2ನೇ ಅಧ್ಯಾಯ 16ನೇ ವಾಕ್ಯವನ್ನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ. ದೇವರು ಈ ಲೋಕದಲ್ಲಿ 6 ದಿನಗಳಲ್ಲಿ ಎಲ್ಲಾ ಸೃಷ್ಟಿಯನ್ನ ಉಂಟು ಮಾಡಿದ. ಪ್ರಿಯರೇ, ಹೆಂಗ್ ಉಂಟು ಮಾಡಿದ? ತನ್ನ ಬಾಯಿಯ ಮೂಲಕವಾಗಿ ಉಂಟು ಮಾಡಿದ. ಮಣ್ಣಿನಿಂದ ನರ ಮನುಷ್ಯನನ್ನ ಮಾಡಿ, ಒಂದು ಗೊಂಬೆಯನ್ನಾಗಿ ಮಾಡಿ, ಆತನು ತನ್ನ ಜೀವ ಶ್ವಾಸವನ್ನ ಮನುಷ್ಯನ ಮೂಗಿನಲ್ಲಿ ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಅಂತ ಇರ್ತಾರೆ, ಸೈನ್ಸ್ ಫಾರ್ವರ್ಡ್ ಆಗಿದೆ, ಮಂಗನಿಂದ ಮಾನವ ಬಂದಿದ್ದಾನೆ ಅಂತೇಳಿ. ಮಂಗನಿಂದ ಮಾನವ ಬಂದಿಲ್ಲ. ಬೇಕಾದ್ರೆ ನಿಮ್ಗೆ ಅನುಮಾನ ಇದ್ರೆ ಒಂದು ಕೋತಿನ ಚಿಕ್ಕದಾಗಿರುವಾಗ ಸಾಕಿ ನೋಡ್ರಿ, ಒಂದು ಮನೆಯಲ್ಲಿ ಕೂಡಿಡ್ರಿ, ಅದು ಮುಂದಕ್ಕೆ ಮನುಷ್ಯ ಆಗುತ್ತೆ ನೋಡ್ರಿ. ಪ್ರೈಸ್ ದಿ ಲಾರ್ಡ್. ದೈವಿಕ ಜ್ಞಾನನೇ ಬೇರೆ, ಈ ಲೋಕದಲ್ಲಿರುವಂತ ಲೌಕಿಕ ಜ್ಞಾನನೇ ಬೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮಣ್ಣಿನಿಂದ ಏನು ಮಾಡಿದ? ಮನುಷ್ಯನನ್ನ ಉಂಟು ಮಾಡಿದ. ಅದಕ್ಕಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಮಣ್ಣಿನಲ್ಲಿ ಯಾವ ಯಾವ ಲಕ್ಷಣಗಳಿದಾವೋ ಆ ಎಲ್ಲ ಲಕ್ಷಣಗಳು, ಖನಿಜ ಅಂಶಗಳು ಎಲ್ಲಿದಾವಂತೆ? ಮನುಷ್ಯನ ದೇಹದಲ್ಲಿ ಕೂಡ ಇದ್ದಾವೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ದೇವರು ಅವರನ್ನು ಉಂಟು ಮಾಡಿದ ಮೇಲೆ, ಜೀವ ಶ್ವಾಸವನ್ನ ಊದಿದ ಮೇಲೆ, ದೇವರು ಒಂದು ತೋಟದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವ್ರನ್ನ ಕಾಯುವುದಕ್ಕಾಗಿ ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ತೋಟದಲ್ಲಿ ಇಬ್ರು ಇದ್ದಾರೆ. ಅವರು ಲೋಕದೊಳಗೆ ಪಾಪಿಗಳಾಗಿ ಬಂದಂತವರಲ್ಲ, ಲೋಕದೊಳಗೆ ಪರಿಶುದ್ಧರಾಗಿ ಹೆಜ್ಜೆಯನ್ನ ಇಟ್ಟಂತವರಾಗಿದ್ದಾರೆ. ಪ್ರಿಯರೇ, ಅವರಿಗೆ ಸಣ್ಣ ಚಿಕ್ಕತನ ಎಂಬುದು ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅವರು ಯೌವನಸ್ಥರಾಗಿಯೇ ದೇವರು ಅವರನ್ನು ಏನ್ ಮಾಡಿದಾನೆ? ಸೃಷ್ಟಿ ಮಾಡಿದಾನೆ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ನೀವು ಆಜ್ಞೆಯನ್ನ ಅನುಸರಿಸಿ ಕೈಕೊಂಡು ನೀವು ನಡೆಯುವವರಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಯಾಕೆ ಆ ವಾಕ್ಯವನ್ನು ನಾನು ಓದಿಸಿದನು ಎಂಬುದಾಗಿ ನೀವು ನೋಡುವಾಗ ಅಲ್ಲಿ ದೇವರು ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ತೋಟವನ್ನು ನಿರ್ಮಾಣ ಮಾಡಿ ಎಲ್ಲಾ ತರತರವಾದಂತಹ ಹಣ್ಣುಗಳನ್ನ ದೇವರು ಇಟ್ಟಾಗಲೂ ಕೂಡ ಇವರು ಒಂದು ಕಾರ್ಯವನ್ನಲ್ಲಿ ಮಾಡ್ತಾ ಇದ್ದಾರೆ. ಪ್ರಿಯರೇ, ದೇವರು ಯಾವುದನ್ನ ಮಾಡಬೇಡ ಎಂಬುದಾಗಿ ಅವರಿಗೆ ಒಂದು ಆಜ್ಞೆಯನ್ನ ದೇವರು ವಿಧಿಸಿದನು. ಅದೇ ಆಜ್ಞೆಯನ್ನ ಮೂಲ ಪಿತೃಗಳು, ಮೊದಲನೆಯ ಮನುಷ್ಯರು ಆದಾಮ ಅವ್ರು ಏನ್ ಮಾಡಿದ್ರು ಪ್ರಿಯರೇ? ಅದನ್ನ ಮೀರಿದ್ರು. ಹಲ್ಲೆಲೂಯಾ. ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ರು. ಏನನ್ನ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅವರು? ದೇವರ ಆಜ್ಞೆ. ದೇವರು ಆಜ್ಞೆಯನ್ನ ಕೊಟ್ಟಿದ್ದಾನೆ, ಇಂತಹ ಕೆಲಸಗಳನ್ನ ನೀನು ಮಾಡಬಾರ್ದು ಅಂದ್ರೆ ಆ ಕೆಲಸವನ್ನು ನಾವು ಮಾಡಬಾರದು. ಹಲ್ಲೆಲೂಯಾ. ಆಜ್ಞೆ ಅಂದ್ರೆ ಏನು ಪ್ರಿಯರೇ? ನಿಯಮ. ಅದನ್ನು ನಾವು ಮೀರಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಅಪಾಯಗಳು ಏನಾಗುತ್ತೆ? ಖಂಡಿತವಾಗಿ ಬರುತ್ತೆ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಅವ್ವ ಆದಾಮ ಏನ್ ಮಾಡ್ತಾ ಇದ್ದಾರೆ?
ಆ ಆಜ್ಞೆಗೆಯನ್ನ ಸ್ವಲ್ಪ ದಿನಗಳ ವಾರಿಗೆ ಏನ್ ಮಾಡ್ತಾ ಇದ್ದಾರೆ, ಕೈಕೊಂಡು ನಡೀತಾ ಇದ್ದಾರೆ. ಚೆನ್ನಾಗಿ ಕೈಕೊಂಡು ನಡೀತಾ ಇದ್ದಾರೆ. ಅವರಿಗೆ ಅಲ್ಲಿ ಯಾವುದೇ ರೀತಿಯ ಶ್ರಮೆ ಇಲ್ಲ, ಸಂಕಟ ಇಲ್ಲ, ಕಷ್ಟ ಇಲ್ಲ, ಯಾವ ನೋವು ಇಲ್ಲ, ಬಾಧೆ ಇಲ್ಲ. ಎಲ್ಲಿ? ಏನೇನ್ ತೋಟದಲ್ಲಿ ಅವರು ಸುಖವಾಗಿ ಜೀವಿಸ್ತಾ ಇದ್ದಾರೆ, ಸಮೃದ್ಧಿಯಿಂದ ಅವರು ಜೀವಿಸ್ತಾ ಇದ್ದಾರೆ. ಆದ್ರೆ ಯಾವಾಗ ಅವರು ದೇವರು ಯಾವುದನ್ನ ಮಾಡಬೇಡ ಅಂತ ಹೇಳಿದ್ರು ಆ ಕಾರ್ಯವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಲಕ್ಷ್ಯ ಮಾಡಿ ಆ ಕಾರ್ಯವನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾಡುವವರಾಗಿದ್ದಾರೆ. ನಿಮ್ಗೆ ಗೊತ್ತಾಗ್ಲಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ದೇವರ ವಾಕ್ಯ ಏನೆಂಬುದಾಗಿ ತಿಳಿಸ್ತಾ ಇದೆ. ಒಂದ್ಸಾರಿ ನೀವು ಓದ್ರಿ, 19ನೇ ಅಧ್ಯಾಯ 16ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕದ ಕಡೆಗೆ ಬನ್ನಿ ದಯವಿಟ್ಟು. ಈಗ ಆಜ್ಞೆಯನ್ನ ಪಾಲಿಸುವವನು, ಆತ್ಮವನ್ನ ಪಾಲಿಸುವನು, ನಡತೆಯನ್ನ ಲಕ್ಷಿಸದವನು ಸಾಯುವನು ಎಂಬುದಾಗಿ. ಆಜ್ಞೆಯನ್ನ ಪಾಲಿಸುವವನು ಯಾವುದನ್ನ ಪಾಲಿಸ್ತಾನಂತೆ? ಆತ್ಮ ಎಲ್ಲಿಂದ ಬಂದಿರುವಂತದ್ದು? ಸ್ವತಃ ದೇವರಿಂದ ಬಂದಿರುವಂತದ್ದು. ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಇಲ್ಲಿ ದೇವರು ವಾಕ್ಯ ತಿಳಿಸ್ತಾ ಇದೆ, ಈ ಆದಾಮ ಹವ್ವಳನ್ನ ದೇವರು ತೋಟದಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸುಖವನ್ನೇ ದೇವರು ಕೊಟ್ಟ, ಕಷ್ಟ ಕೊಡ್ಲೇ ಇಲ್ಲ. ಅವ್ರಿಗೆ ಒಳ್ಳೆ ಒಳ್ಳೆ ಹಣ್ಣುಗಳು, ಹಂಪಲುಗಳು, ಒಳ್ಳೆ ಒಳ್ಳೆ ಅಡುಗೆಗಳು ಅವ್ರಿಗೆಲ್ಲವೂ ಕೂಡ ದೇವರು ಒದಗಿಸಿ ಕೊಡ್ತಾ ಇದ್ದಾಗಲೂ ಕೂಡ ಈ ಮನುಷ್ಯನು ದೇವರ ಆಜ್ಞೆಯನ್ನ ಏನ್ ಮಾಡ್ತಾ ಇದ್ದಾನೆ? ಧಿಕ್ಕಾರ ಮಾಡ್ತಾ ಇದ್ದಾನೆ. ಪ್ರೇರೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಚೆನ್ನಾಗಿ ಸುಖವಾಗಿ ಸಂಸಾರ ನಡೆಸಿಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅಪವಾದಿ ಏನ್ ಮಾಡ್ತಾನೆ? ಅವರಿರುವಂತ ಸ್ಥಳಕ್ಕೆ ಏನ್ ಮಾಡ್ತಾನೆ? ಬರ್ತಾನೆ. ಪ್ರೇರೆ ಹಲ್ಲೆಲೂಯಾ. ಸಮಾಧಾನವಾಗಿ ಇದ್ದಾರೆ ಆದಾಮ ಹವ್ವ, ಆ ದೇವರು ಹೇಳಿದಂತ ಕೆಲಸಗಳನ್ನ ಮಾಡುತ್ತಾ ಜೀವಿಸ್ತಾ ಇದ್ದಾರೆ. ಆದ್ರೆ ಸಡನ್ ಆಗಿ ಒಬ್ಬ ವ್ಯಕ್ತಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾನೆ. ಅವನೇ ಯಾರು? ಲೂಸಿಫರ್, ಉದಯ ಸೂಚಕ ನಕ್ಷತ್ರ ಎಂಬುದಾಗಿ ಕರೆಯಿಸಿಕೊಂಡಂತವನು, ಸೈತಾನನು, ಶನಿ ಎಂಬುದಾಗಿ ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಚಲಾವಣೆಯಾಗುವಂತ ವ್ಯಕ್ತಿ, ದುರಾತ್ಮ, ಒಂದು ಶಕ್ತಿ. ಪ್ರಿಯರೇ ಹಲ್ಲೆಲೂಯಾ. ಅವನು ಎಲ್ಲ ಪ್ರಾಣಿಗಳ ಬಳಿಗೆ ಹೋಗಿ, ಅವನಿಗೆ ಏನಿಲ್ಲ, ದೇಹವಿಲ್ಲ, ಅವನು ಏನ್ ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ. ಯಾವ ಪ್ರಾಣಿ ಕೂಡ ಅವನನ್ನು ಏನ್ ಮಾಡಲಿಲ್ಲ, ಸೇರಿಸಿಕೊಳ್ಳಲಿಲ್ಲ. ಬಾ ನನ್ನೊಳಗಡೆ ಬಾ ಎಂಬುದಾಗಿ ಆಹ್ವಾನ ಕೊಡಲಿಲ್ಲ. ಆದ್ರೆ ಒಂದೇ ಒಂದು ಪ್ರಾಣಿ ಕೊಟ್ಟು ಪ್ರಿಯರ, ಸರಿಸರೂಪ ಕೊಡ್ತು. ಅದು ಯಾವುದು? ಹಾವು ಎಂಬುದಾಗಿ, ಸರ್ಪ ಎಂಬುದಾಗಿ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ 3ನೇ ಅಧ್ಯಾಯದಲ್ಲಿ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಏನಾಗಿತ್ತಂತೆ? ಯುಕ್ತಿಯುಳ್ಳದ್ದಾಗಿತ್ತು. ಬಹಳ ಯುಕ್ತಿಯುಳ್ಳದ್ದು ಯಾವುದಾಗಿತ್ತು? ಸರ್ಪವಾಗಿತ್ತು. ಪ್ರೇರೆ, ಆ ಸರ್ಪಕ್ಕೆ ಕಾಲುಗಳು ಇದ್ದು ಯಾವಾಗ? ದೇವರು ಉಂಟು ಮಾಡಿದಾಗ. ಆದ್ರೆ ಯಾವಾಗ ಆ ಸರ್ಪ ದೇವರ ಆಜ್ಞೆಯನ್ನ ಮೀರುವುದಕ್ಕೆ ಆ ಮನುಷ್ಯರಿಗೆ ಯಾವಾಗ ಆ ಒಂದು ಆಲೋಚನೆ ಹೇಳಿಕೊಡ್ತೋ, ದೇವರ ಒಂದು ಆ ನಿಯಮಗಳು ಏನಾಗಿತ್ತು ಅದನ್ನ ನೀವು ಮುರಿರಿ ಅಂತೇಳಿ ಪ್ರೇರೇಪಣೆ ಕೊಡ್ತೋ, ಆವಾಗ ಆ ಸರ್ಪಕ್ಕೆ ಇರ್ತಕ್ಕಂಥ ಕಾಲುಗಳು ಏನಾದವು? ತೆಗೆದು ಹಾಕಲ್ಪಟ್ಟು ಅದರ ಸಲುವಾಗಿ ನೆಲದಿಂದಲೇ ಅದೇನಾಗುತ್ತೆ? ಅರಿಯುತ್ತೆ. ಇವಾಗ ಕಾಲಿದಾವ ಹಾವುಗಳಿಗೆ? ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವ್ರು ಏನ್ ಮಾಡಿದಾನ? ಶಾಪ ಕೊಟ್ಟಾನ. ನೀನ್ ನೆಲದಿಂದಲೇ ನೀನೇನ್ ಮಾಡ್ಬೇಕು? ನಡಿಬೇಕು ಅಂತೇಳಿ. ನಡಿಯೋಕೆ ಅದಕ್ಕೆ ಏನ್ ಮಾಡ್ಬೇಕು? ನೆಲದಿಂದಲೇ ಅದು ಏನ್ ಮಾಡ್ಬೇಕು? ಹೋಗಬೇಕು ಅಂತೇಳಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಇವರು ಸುಖವಾಗಿ ಸಂಸಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಸಡನ್ ಆಗಿ ಸೈತಾನನ್ ಏನ್ ಮಾಡ್ತಾ ಇದ್ದಾನೆ? ಆ ಹಾವಿನೊಳಗಡೆ ಪ್ರವೇಶ ಮಾಡಿ ಏನ್ ಮಾಡ್ತಾ ಇದ್ದಾನೆ? ಒಂದು ಮರ, ಯಾವ ಮರ? ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತ ಮರದ ಮೇಲೆ ಕೂತ್ಕೊಂಡಿದ್ದಾನೆ. ಪ್ರಿಯರೇ ಹಲ್ಲೆಲೂಯಾ. ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ್ಲೂ ಆದಾಮ ಅವ್ವ ಇಬ್ರು ಜೊತೆಯಾಗಿ ಅವ್ರು ಏನ್ ಮಾಡ್ತಾ ಇರ್ತಾ ಇದ್ರು. ಆದ್ರೆ ಒಂದ್ಸಾರಿ ದೇವ್ರ ವಾಕ್ಯ ಹೇಳ್ತಾ 18ನೇ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಸ್ವೇಚ್ಛಾಭಿಲಾಷ ಉಳ್ಳಂತ ವ್ಯಕ್ತಿ ಜನರಿಂದ ಏನಾಗ್ತಾನಂತೆ? ದೂರ ಆಗ್ತಾನಂತೆ. ಒಂದ್ಸಾರಿ ಹೋದ್ರೆ 18ನೇ ಅಧ್ಯಾಯ 1ನೇ ವಾಕ್ಯ, ಜನರಲ್ಲಿ ಸೇರದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನ್ನು ದೇವರ ವಾಕ್ಯ ಹೇಳ್ತಾ ಇದೆ. ಏನೆಂಬುದಾಗಿ? ಜನರಲ್ಲಿ ಸೇರಲಾರದ ಒಂದು ಸ್ಥಿತಿ. ಅಂದ್ರೆ
ಇಷ್ಟ ಬಂದ ರೀತಿಯಲ್ಲಿ ನಡಿಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವೊಂದನ್ನ ಧಿಕ್ಕರಿಸಬೇಕಾಗುತ್ತೆ. ಹಲ್ಲೆಲೂಯಾ. ಸ್ವೇಚ್ಛಾಭಿಲಾಷೆ, ಸ್ವೇಚ್ಛಾನುಸಾರವಾಗಿ ನಡೆಯುವುದಕ್ಕೆ ಸ್ತ್ರೀ ಏನ್ ಮಾಡ್ತಾಳೆ? ಅಲ್ಲಿ ಆದಾಮನ ಸಹವಾಸವನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ? ಒಂಟಿಗಳಾಗಿ ಹೋಗಲಾರದ ಸ್ಥಳಕ್ಕೆ ಆಕೆ ಹೋಗ್ತಾ ಇದ್ದಾಳೆ. ಯಾವಾಗಲೂ ಇಬ್ರು ಜಂಟಿಯಾಗಿ ಹೋಗ್ತಾ ಇದ್ರು. ಯಾರ್ಯಾರು? ಆದಾಮ ಮತ್ತು ಅವ್ವ. ಆದ್ರೆ ಈ ಸಮಯದಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ? ಆದಾಮನನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ? ಹೋಗ್ತಾ ಇದ್ದಾಳೆ. ಪ್ರಿಯರೇ, ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾರನ್ನ ಬಿಟ್ಟು ಹೋಗ್ತಾ ಇದ್ದಾಳೆ? ಆದಾಮನ್ನ ಬಿಟ್ಟು ಅವಳು ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಆಕೆ ತಿರುಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಸ್ವೇಚ್ಛಾನುಸಾರವಾದಂತ ನಡೆ, ಇಷ್ಟಾನುಸಾರವಾದಂತ ನಡೆ. ಆಕೆ ಹೋದಂತ ಸಂದರ್ಭದಲ್ಲಿ ಆದಾಮನು ಎಲ್ಲೋ ಇದ್ದಾನೆ. ಆ ಸಮಯದಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತೆ. ಆ ಹಾವು, ಕುಯುಕ್ತಿಯುಳ್ಳಂತ ಹಾವು, ಸರ್ಪ ಏನ್ ಮಾಡ್ತಾ ಇದೆ ಅಂದ್ರೆ ಹವ್ವಳೊಟ್ಟಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡುತ್ತು. ಹೆಂಗ್ ಪ್ರಾರಂಭ ಮಾಡುತ್ತು? ಸಂದೇಹಾಸ್ಪದವಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ಅಧ್ಯಾಯದಲ್ಲಿ ಅಲ್ಲಿ ವಾಕ್ಯ ತಿಳಿಸಲ್ಪಡ್ತಾ ಇದೆ. ಪ್ರಿಯರೇ, ಅವ್ವ ದೇವ್ರು ಎಲ್ಲ ತಿನ್ನಂತ ಹೇಳನ, ಆದ್ರೆ ಒಂದನ್ನ ಮಾತ್ರ ತಿನ್ನಬೇಡ ಅಂತ ಹೇಳನ. ನಿಜನಾ? ಹಲ್ಲೆಲೂಯಾ. ಎಲ್ಲ ಹಣ್ಣುಗಳು ತಿನ್ಬೋದು, ಆದ್ರೆ ಒಂದನ್ನು ಮಾತ್ರ ತಿನ್ನಬಾರ್ದು ಅಂತ ಹೇಳನ. ಅದು ನಿಜನಾ? ನಿಜನೇ ಹೇಳ್ತಾ ಇರೋದು, ಅವು ಸುಳ್ಳು ಹೇಳ್ತಾ ಇರುವ. ಹಲ್ಲೆಲೂಯಾ. ಆದ್ರೆ ಹೆಂಗ್ ಹೇಳ್ತಾ ಇದೆ? ಸಂದೇಹ ಹುಟ್ಟಿಸುವ ಹಾಗೆ. ಹಲ್ಲೆಲೂಯಾ. ಅವ ಅನುಮಾನ ಹುಟ್ಟಿಸುವ ರೀತಿಯಲ್ಲಿ ಅವನ ಸಂಭಾಷಣೆ ಇರುತ್ತೆ. ಪ್ರಿಯರಲ್ಲಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನಿಜ. ಆಕೆಗೂ ಗೊತ್ತು, ಆ ಸರ್ಪಕ್ಕೂ ಗೊತ್ತು, ಸರ್ಪದ ಒಳಗಡೆ ಇರುವುದು ಸೈತಾನನಿಗೂ ಕೂಡ ಗೊತ್ತು. ಆದ್ರೆ ಹೆಂಗ್ ಕೇಳ್ತಾ ಇದ್ದಾನ? ಸಂದೇಹವಾಗಿ. ಹಲ್ಲೆಲೂಯಾ. ಹೆಂಗ್ ಕೇಳ್ತಾ ಇದ್ದಾನ? ಸಂದೇಹವಾಗಿ. ಆಕೆ ಗೊತ್ತದು. ಏನಂತ ಹೇಳಿದ ದೇವರು? ಆ ಹಣ್ಣನ್ನು ತಿನ್ನಬೇಡ್ರಿ, ತಿಂದ ದಿನ ನೀವೇನಾಗ್ತೀರಿ? ಸತ್ತು ಹೋಗ್ತೀರಿ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನ ಏನ್ ಮಾಡ್ತಾ ಇದ್ದಾನಂತೆ? ಸಂದೇಹ ಪೂರ್ವಕವಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, ಡ್ರಿಂಕ್ಸ್ ಮಾಡೋರು. ಹಲ್ಲೆಲೂಯಾ. ಕೆಟ್ಟ ಸಹವಾಸ ಮಾಡೋರು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅವರು? ಏನಾಗಲ್ಲ, ಏನು ಕೂಡ ಆಗಲ್ಲ, ಸ್ವಲ್ಪ ಅಂತೇಳಿ ಏನ್ ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ಕೊನೆಗೆ ಅವರ ದೇಹದಲ್ಲಿ ಇರ್ತಕ್ಕಂಥ ಅವಯವಗಳು ಸ್ಕ್ಯಾನಿಂಗ್ ಹೋದಾಗ ಗೊತ್ತಾಗುತ್ತೆ. ಲಿವರ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಶ್ವಾಸಕೋಶಗಳಿಗೆ, ಅಲ್ಲಿ ಕಿಡ್ನಿಗಳಿಗೆ, ಎಲ್ಲದಕ್ಕೆ ಏನಾಗಿರುತ್ತೆ? ಏನಾಗಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರು. ಅಲ್ಲಿ ಅದ್ರ ಒಳಗಡೆ ಬಿದ್ದವರು, ತೇಲಾಡ್ತಾ ಇರುವಂತವ್ರು ಸ್ವಲ್ಪ ಕುಡಿದ್ರು ಏನಾಗಲ್ಲ. ಏನಂತೆ? ಸ್ವಲ್ಪ ಕುಡಿದ್ರು ಏನಾಗಲ್ಲ. ಅಂತಾರವ್ರು ಹಂಗೆ ಏನಂತ ಹೇಳಿ ಕುಡಿಬಾರ್ದು ಅಂತಾರ, ಆದ್ರೂ ನಾವು ಬಿಡಬಾರ್ದು ಅಂತೇಳಿ ಸಂದೇಹಾತ್ಮಕವಾಗಿ ಏನ್ ಮಾಡ್ತಾರೆ? ಅವರನ್ನ ಆಹ್ವಾನ ಮಾಡ್ತಾರೆ. ಪ್ರಿಯರೇ, ಯಾವುದಕ್ಕೆ? ಕುಡಿಯೋದಕ್ಕೆ. ಆಟ ಅಂತೇಳಿ ಏನ್ ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ಆ ಆಟ ಹೋಗಿ ಅದಿರ್ಲಾರ್ದೆ ಬದುಕಕ್ಕೆ ಆಗಲ್ಲೇನೋ ಅನ್ನುವ ರೀತಿಯಲ್ಲಿ ಅಷ್ಟು ಕುಡುಕರಾಗಿ ಬಿಡ್ತಾರೆ ಕೆಲವು ಜನ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ತಿಳಿಸ್ತಾ ಇದೆ. ಪ್ರಿಯರೇ, ಏನವ್ವ? ಹಲ್ಲೆಲೂಯಾ. ಅವ್ವ ಎಲ್ಲಿದ್ದಾಳೆ ಈಗ? ಗಂಡನ ಬಿಟ್ಟು ಬಂದಿದ್ದಾಳೆ. ಎಲ್ಲಿದ್ದಾಳವ್ವ? ಗಂಡನೊಟ್ಟಿಗೆ ಇದ್ದಿದ್ರೆ ತಪ್ಪು ನಡೀತಾ ಇರ್ಲಿಲ್ಲ. ಗಂಡನೊಟ್ಟಿಗೆ ಇದ್ದಿದ್ರೆ ಆಜ್ಞೆಯನ್ನ ಮೀರೋದಕ್ಕೆ ಆಸ್ಪದ ಇರ್ತಾ ಇರ್ಲಿಲ್ಲ. ಆದ್ರೆ ಈಕೆ ಏನ್ ಮಾಡ್ತಾ ಇದ್ದಾಳೆ? ಸಹವಾಸ, ತನ್ನ ಯಜಮಾನನ ಸಹವಾಸದಿಂದ ದೂರವಾದಂತ ಸಂದರ್ಭದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಏನವ್ವ ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದ್ರೆ ಒಂದನ್ನು ನೀವು ತಿನ್ನಬಾರದು, ಇದು ನಿಜನಾ? ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡ್ರಿ ಅವನು. ಹಲ್ಲೆಲೂಯಾ. ಎಲ್ಲ ತಿನ್ಬೋದು, ಅದನ್ನು ಮಾತ್ರ ತಿನ್ನಬಾರ್ದು ಅಂತ ಹೇಳಿ, ಇದು ನಿಜನಾ? ಅದು ಕೂಡ ಆಸೆ ಬರಂಗ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀ ಅವಾಗಿನವರೆಗೂ ದೇವರ ಸ್ವರ ಗೊತ್ತಿತ್ತು, ಗಂಡನ ಸ್ವರ ಗೊತ್ತಿತ್ತು, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಸ್ವರಗಳು, ಅವು ಮಾಡುವಂತ ಶಬ್ದಗಳು ಮಾತ್ರ ಗೊತ್ತಿತ್ತು. ಆದ್ರೆ ಈಗ 3ನೇ ಸ್ವರ, ಆ ಸ್ವರವನ್ನ, ಅವನು ಮೋಸಕರವಾದ ಸ್ವರವನ್ನ ಆಕೆ ಏನ್ ಮಾಡಲ್ಲ? ಗುರುತು ಇರಲಿಲ್ಲ. ಅಯ್ಯೋ, ಇದು ನನ್ನ ದೇವರ ಸ್ವರ ಅಲ್ವೇ ಅಲ್ಲಲ್ಲ. ಇಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ನಾನು ಈ ಸ್ವರವನ್ನ ಕೇಳೇ ಇಲ್ಲ ಅಂತೇಳಿ ಆಕೆ ಏನ್ ಮಾಡ್ಲಿಲ್ಲ
ಅದ್ರ ಜೊತೆಗೆ ಮಾತಾಡುವಂಥದ್ದನ್ನು ನಿಲ್ಲಿಸಲಿಲ್ಲ. ಮಾತು ಹಂಗೆ ಏನ್ ಮಾಡ್ತಾ ಇದ್ದಾಳೆ, ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಮಾತು ಏನ್ ಮಾಡ್ತಾ ಇದ್ದಾಳೆ, ಮುಂದುವರಿಸ್ತಾ ಇದ್ದಾಳೆ. ಅಯ್ಯೋ, ಇದು ನನ್ನ ಯಜಮಾನನ ಸ್ವರವಲ್ಲ, ನನ್ನನ್ನು ಉಂಟು ಮಾಡಿದ ದೇವರ ಸ್ವರ ಅಲ್ಲ, ಇದು ಬೇರೆ ಯಾವುದೋ ಸ್ವರ, ಮೋಸಕರವಾದಂತ ಸ್ವರ ಇದು ಅಂತೇಳಿ ಆಕೆ ಪುನಃ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಪ್ರೈಸ್ ನೋಡಿ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಕುಟುಂಬಗಳಲ್ಲಿ ಕೂಡ, ಪಟ್ಟಣಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಇಂತಹ ಕಾರ್ಯಗಳೇ ನಡೀತಾ ಇದ್ದಾವೆ. ಪ್ರೈಸ್ ನೋಡಿ, ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಆಕೆ ಪುನಃ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ತಿನ್ನಬಾರ್ದಂತಲ್ವ ಅಂತೇಳಿ ಅವನು ಹಂಗೆ ಹೋಗ್ಲಿಲ್ಲ. ಅವನೇನ್ ಮಾಡಿದ, ಮಾತು ಇನ್ನೂ ಬೆಳೆಸಿದ. ಹಲ್ಲೆಲೂಯಾ. ಮಾತು ಇನ್ನೂ ಜಾಸ್ತಿ ಮಾಡಿದ. ಎಲ್ಲ ಕೇಳ್ತಾ ಇದ್ದಾನೆ. ಅವನಿಗೇನ್ ಬೇಕಾಗಿರೋದು, ಇವರು ಹಣ್ಣನ್ನ ತಿನ್ನಬೇಕು, ದೇವರು ಕೊಟ್ಟಿರುವಂತ ಆಜ್ಞೆಯನ್ನ ಮೀರಬೇಕು. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿ ಬಿಡಲಿ ಎಂಬುದಾಗಿ ಸೈತಾನನು ಎಲ್ಲರ ಮುಂದುಗಡೆ ಏನ್ ಮಾಡ್ತಾ ಇದ್ದಾನಂತೆ, ಬರ್ತಾ ಇದ್ದಾನೆ. ಯಾಕೆ ಹೇಳ್ರಿ, ಇವರ ಭಕ್ತಿಯ ಜೀವಿತವನ್ನ ಕೆಡಿಸ್ಬೇಕು, ಇವರ ಆತ್ಮಿಕ ಜೀವಿತವನ್ನ ಕೆಡಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂದ್ರೆ, ಈಕೆ ತನ್ನ ಗಂಡನ ಸ್ವರವನ್ನ ಕೇಳಿದಂತ ಈಕೆ, ದೇವರ ಸ್ವರವನ್ನು ಕೇಳಿದಂತ ಈಕೆ ಸ್ವರವಲ್ಲದ ಸ್ವರ, ತನಗೆ ಸಮೀಪದಲ್ಲಿ ಇರುವಂತ ಸ್ವರ ಅಲ್ಲ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಈಕೆ ಆತನೊಟ್ಟಿಗೆ ಮಾತಾಡಲಾರದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದ್ರೆ ಮಾತಾಡಿ ಈಕೆ ಏನ್ ಮಾಡಿದ್ಲು ಪ್ರಿಯರೇ, ತಪ್ಪನ್ನ ಮಾಡುವುದಕ್ಕೆ ಆಸ್ಪದ ಮಾಡಿಕೊಂಡು. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಮೊದಲನೇದಾಗಿ ಏನ್ ನೋಡ್ತಾ ಇದ್ದೇವೆ ಇಲ್ಲಿ, ಆಕೆ ಗಂಡನನ್ನು ಬಿಟ್ಟು ಏನ್ ಮಾಡಬಾರ್ದಾಗಿತ್ತು, ಹೋಗಬಾರ್ದಾಗಿತ್ತು. ಎರಡನೆಯದಾಗಿ ಗಂಡನ ಸ್ವರ ಗೊತ್ತು ಆಕೆಗೆ, ದೇವರ ಸ್ವರ ಗೊತ್ತು, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಸ್ವರ ಗೊತ್ತು. ಆದ್ರೆ ಇದು ಯಾವುದೋ ನಾಲ್ಕನೇ ಸ್ವರ ಬಂದಿದೆ. ಈ ಸ್ವರ ಯಾವತ್ತೂ ಕೂಡ ಆಕೆ ಕೇಳಿಲ್ಲ. ಅದನ್ನ ಆಕೆ ಏನ್ ಮಾಡಬೇಕಾಗಿತ್ತು, ಮಾತಾಡುವಂಥದ್ದು ಕಂಟಿನ್ಯೂ ಮಾಡಬಾರದಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವಾಗ ಅವ್ವ ಸುಳ್ಳು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಏನು ಸುಳ್ಳು ಹೇಳ್ತಾ ಇದ್ದಾಳೆ ನೋಡ್ರಿ, 3ನೇ ವಾಕ್ಯ, 2ನೇ ವಾಕ್ಯವು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನ ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ. ಅಲ್ಲೆಲ್ಲೂ ಎಂದು ದೇವರು ಹೇಳಿದ್ದಾನೆ ಅಂದ. ಅಲ್ಲಿಂದ ಬಂದವರು ಎಲ್ಲ ನಡೆದಿರೋದಿಷ್ಟೇ. ಅದಕ್ಕೆ ಉಪ್ಪು ಖಾರ ಹಾಕಿ ಜನರು ಇಲ್ಲಿ ಪ್ರಾರಂಭ ಆಗಿರುವಂಥದ್ದು ಅಲ್ಲಿಗೆ ಹೋಗೋಷ್ಟೊಳಗೆ ಇಲ್ಲ ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಅಂತೇಳಿ ಒಂದು 4 ಎಕ್ಸ್ಟ್ರಾ ಮಾತುಗಳು ಸೇರಿಸಿ ಮಾತಾಡಿರ್ತಾರೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ನಡೆದಿರುವಂಥದ್ದು ಒಂದಾದ್ರೆ ನಡೆಯಲಾರದಂಥವುಗಳು ಎಲ್ಲವನ್ನ ಸೇರಿಸಿ ಹೇಳ್ತಾಳೆ. ಇದು ಎಲ್ಲಿಂದ ಬಂದದ, ಅವಳಿಂದ ಬಂದಳ. ದೇವ್ರು ಏನಂತ ಹೇಳಿದ, ನೀವು ಮುಟ್ಟಬಹುದು ನೋಡ್ಬೋದು, ಆದ್ರೆ ಅದನ್ನ ತಿನ್ನಬಾರದು ಅಂತ ಹೇಳ ದೇವರು. ಅಲ್ಲೂ ಅದರ ಸಲ ಮೊದಲನೇದಾಗಿ 2:16 ಓದಿಸಿರುವಂಥದ್ದು, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಅಂತೇಳಿ ದೇವ್ರು ಹೇಳಿದ್ರೆ, ಈಕೆ ಏನಂತ ಹೇಳ್ತಾ ಇದ್ದಾಳ, ಮುಟ್ಟಬಾರದು. ಮತ್ತೇನಂತ ಇದ್ದಾಳೆ, ಅದನ್ನ ಮುಟ್ಲೇಬಾರದು, ನಾವು ಮುಟ್ಟಿದ್ರೆ ನಾವು ಸತ್ತು ಹೋಗ್ತೀವಿ ಅಂತೇಳಿ. ದೇವ್ರು ಮುಟ್ಟಬಾರದು ಅಂತ ಹೇಳಿದನ. ದೇವ್ರು ಏನ್ ಹೇಳಿದಾನೆ, ತಿನ್ನಬಾರದು ಅಂತೇಳಿ. ಯಾಕೆ ಆಕೆಗೆ ಸುಳ್ಳು ಹೇಳುವಂತ ಆ ಒಂದು ಬುದ್ಧಿ ಯಾಕೆ ಬಂತು? ಪಕ್ಕದಲ್ಲಿ ಯಾರಿದ್ದಾನೆ, ಸುಳ್ಳುಗಾರನಿದ್ದಾನೆ. ಹಲ್ಲೆಲೂಯಾ. ಸುಳ್ಳಿಗೆ ಮೂಲ ಪುರುಷನಾಗಿರುವಂತ ಸೈತಾನನಿದ್ದಾನೆ. ಅವನ ಸಹವಾಸದಲ್ಲಿ ಆಕೆ ಸಿಕ್ಕಿ ಹಾಕಿಕೊಂಡು ಉಪಾದಿಯಲ್ಲಿ ಇಲ್ಲಿ ನಮಗೆ ಕಾಣಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ಮಾತು ಆಡಿದ್ರೆ ತಪ್ಪಲ್ಲ, ಆದ್ರೆ ಅದೇ ಮಾತು ಆಡ್ತಾ 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 ಗೊತ್ತಿರ್ಲಾರ್ದಂಥವ್ರ ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಹೋದ್ರೆ ದೇವ್ರ ವಾಕ್ಯ 10ನೇ ಅಧ್ಯಾಯದಲ್ಲಿ ನಮಗೆ ತಿಳಿಪಡಿಸ್ತಾ ಇದೆ ಪ್ರಿಯರೇ. ಏನೆಂಬುದಾಗಿ ಅಂದ್ರೆ, ಮಾತಾಳಿಗೆ ಪಾಪ. ಹಲ್ಲೆಲೂಯಾ. ಏನೆಂಬುದಾಗಿ 10ನೇ ಅಧ್ಯಾಯದಲ್ಲಿ ಇರುತ್ತೆ ನೋಡ್ರಿ, 19ನೇ ವಚನ ನೋಡ್ರಿ, ಜ್ಞಾನೋಕ್ತಿ 10:19. ಮಾತಾಳಿಗೆ ಪಾಪ
ತಪ್ಪದು. ಈಕೆ ಮಾತು ಇನ್ನೂ ಜಾಸ್ತಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಯಾರೊಟ್ಟಿಗೆ? ಗೊತ್ತಿರಲಾರ್ದಂತ ಒಬ್ಬ ಪುರುಷನೊಟ್ಟಿಗೆ, ಗೊತ್ತಿರಲಾರ್ದಂತ ಒಬ್ಬ ವ್ಯಕ್ತಿಯೊಟ್ಟಿಗೆ, ಸೈತಾನನೊಟ್ಟಿಗೆ ಮಾತು ಹೆಚ್ಚು ಬೆಳೆಸ್ತಾ 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 ಹೋದಂಗೆಲ್ಲ ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ಅದನ್ನ ತಿಂದ್ರೆ ನೀವೇನಾಗಲ್ಲ, ಸಾಯಲ್ಲ, ನೀವೇನಾಗ್ತೀರಿ? ದೇವರ ರೀತಿಯಲ್ಲಿ ಆಗ್ತೀರಿ. ಏನಾಗ್ತೀರಿ ನೀವು? ದೇವರೋಪಾದಿಯಲ್ಲಿ ಆಗ್ತೀರಿ. ಈಗ ಕೂಡ ಅವ್ರು ಹೆಂಗಿದ್ದಾರೆ? ಕಷ್ಟ ಇಲ್ಲ ಅವರಿಗೆ, ದುಃಖ ಇಲ್ಲ, ನಷ್ಟ ಇಲ್ಲ, ವ್ಯಾಧಿ ಇಲ್ಲ, ಬಾಧೆ ಇಲ್ಲ, ಆರಾಮವಾಗಿ ಸುಖವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಸಹಕಾರಿ ಆಗಬೇಕಂತೇಳಿ ದೇವರು ಅವಳನ್ನು ನಿರ್ಮಾಣ ಮಾಡಿದರೆ ಅವ್ವ ಸಹಕಾರಿಯನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದಾಳೆ? ಬೇಡವಾದಂತ ಒಂದು ಸ್ಥಳಕ್ಕೆ ಹೋಗಿದ್ದಾಳೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ಆಜ್ಞೆಯನ್ನ ಏನ್ ಮಾಡ್ತಾ ಇದ್ದಾಳೆ? ಅಲಕ್ಷ್ಯ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಅಲಕ್ಷ್ಯ ಮಾಡ್ತಾ ಇದ್ದಾಳೆ, ನಿರಾಕರಣೆ ಮಾಡ್ತಾ ಇದ್ದಾಳೆ, ಧಿಕ್ಕಾರ ಮಾಡ್ತಾ ಇದ್ದಾಳೆ, ತಿರಸ್ಕಾರ ಮಾಡ್ತಾ ಇದ್ದಾಳೆ. ಅದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂವನ್ನ ಆಕೆ ಏನ್ ಮಾಡ್ತಾ ಇದ್ದಾಳೆ? ದೇವರ ಆಜ್ಞೆಗೆ ಇರ್ತಕ್ಕಂಥ ವ್ಯಾಲ್ಯೂವನ್ನ ಕಡೆಗಣಿಸ್ತಾ ಇದ್ದಾಳೆ. ಪ್ರಿಯರ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಒಂದು ವೇಳೆ ದೇವರ ಆಜ್ಞೆಯನ್ನು ಅಲಕ್ಷ್ಯ ಮಾಡುವಾಗ ಆತ್ಮ ಏನಾಗುತ್ತೆ? ಆತ್ಮದಲ್ಲಿ ನೀವು ಕೆಳಗಡೆ ಹೋಗ್ತೀರಿ. ದೇವರಿಂದ ನೀವು ದೂರ ಹೋಗುವಂತ ಚಾನ್ಸಸ್ಗಳು ಬಹಳ ಇರುತ್ತೆ. ಅದರ ಸಲುವಾಗಿ ಓದಿಸಿದ್ನಲ್ವಾ ಈಗಾಗಲೇ 19ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಜ್ಞಾನೋಕ್ತಿಯಲ್ಲಿ ಇರ್ತಕ್ಕಂಥ ಮಾತು ಏನೆಂಬುದಾಗಿ, ಆಜ್ಞೆಯನ್ನ ಕೈಕೊಳ್ಳುವವನು ಆತ್ಮವನ್ನ ಕೈಕೊಳ್ಳುವವನಾಗಿದ್ದಾನೆ. ಆತ್ಮವನ್ನ, ಹಲ್ಲೆಲೂಯಾ. ಮತ್ತೆ ನಡತೆಯನ್ನ ಲಕ್ಷಿಸಿದವನು ಅವನು ಏನಾಗ್ತಾನೆ? ಸಾಯುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ದೇವರ ಆಜ್ಞೆಯನ್ನು ನಾವೇನ್ ಮಾಡಬೇಕು? ಲಕ್ಷ್ಯವುಳ್ಳವರಾಗಿ ಆಜ್ಞೆಯನ್ನ ಕೈಕೊಂಡು ನಾವು ನಡೆಯುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಚಿಕ್ಕದಾಗಿರ್ತಕ್ಕಂಥ ಕಾರ್ಯವೇ ಅದು ಏನ್ ಮಾಡ್ತು ಪ್ರಿಯರೇ? ದೇವರಿಗೂ ಮತ್ತು ಮನುಷ್ಯರಿಗಿರ್ತಕ್ಕಂಥ ಒಂದು ಕನೆಕ್ಷನ್ ಅನ್ನ ಏನ್ ಮಾಡ್ತು? ಕಟ್ ಮಾಡ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಸೈತಾನನ ಆಕೆಗೆ ಪ್ರೇರೇಪಣೆ ಕೊಟ್ಟಾಗ ಆಕೆ ಆ ಹಣ್ಣನ್ನ ತೆಗೆದುಕೊಂಡು ಏನ್ ಮಾಡ್ಬಿಟ್ಲು? ತಿಂದು ಬಿಟ್ಲು. ಯಾಕೆ ತಿಂದು ಹೇಳ್ರಿ? ಯಾಕೆ? ನೀವು ಕೂಡ ದೇವ್ರಂಗ ಆಗ್ತೀರಿ. ಹೆಂಗಾಗ್ತೀರಿ? ದೇವ್ರಂಗ ಆಗ್ತೀರಿ ನೀವು ಕೂಡ. ಎಲ್ಲ ನಿಮ್ಗೆ ಯಾವ ಲೋಪದೋಷಗಳಿರಲ್ಲ, ಎಲ್ಲ ಏನಾಗುತ್ತೆ? ಒಳ್ಳೇದಾಗುತ್ತೆ. ಈ ತರ ಕೆಟ್ಟ ಕಾರ್ಯ ನೀವು ಮಾಡಿದ್ರೆ. ಇವತ್ತಿನ ದಿನದಲ್ಲಿ ಕೂಡ ಕೆಟ್ಟ ಕಾರ್ಯಗಳಿಗೆ ಮನುಷ್ಯರು ಏನ್ ಮಾಡುವಂಥದ್ದು? ಮನಸ್ಸೋಲುವಂಥದ್ದು ಜಾಸ್ತಿ. ಹಲ್ಲೆಲೂಯಾ. ಕೆಟ್ಟ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಜನರು ಏನ್ ಮಾಡುವಂಥದ್ದು? ಆ ಕಡೆ ಹೋಗುವಂತವರ ಸಂಖ್ಯೆ ಜಾಸ್ತಿ ಇರುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಅನೇಕರು ಸತ್ಯವೇದದಲ್ಲಿ ಏನ್ ಮಾಡಿದ್ದಾರೆ? ಆಜ್ಞೆಯನ್ನ ಅಲಕ್ಷ್ಯ ಮಾಡಿ ತಮ್ಮ ಜೀವಿತದಲ್ಲಿ ಅಪಾಯವನ್ನ ತಂದುಕೊಂಡಿದ್ದಾರೆ. ಇಲ್ಲಿ ದೇವರು ಒಂದು ಕಾರ್ಯವನ್ನ ಹೇಳಿದ್ದ. ಯಾರಿಗೆ? ಆದಾಮನಿಗೆ. ಏನೆಂಬುದಾಗಿ ನೋಡ್ರಿ, ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ. 2ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಯಜಮಾನನಿಗೆ ಏನಂತ ಹೇಳಿದ ದೇವರು? ಆದಮನಿಗೆ ಏನಂತ ಹೇಳಿದ ದೇವರು? ವ್ಯವಸಾಯ ಮಾಡಬೇಕು, ನೀನು ಅದನ್ನ ಕಾಯಬೇಕು ಅಂತೇಳಿ ಹೇಳಿದ. ಸೈತಾನನು ಒಳಗಡೆ ಬಂದಾನಂದ್ರೆ ಆದಾಮ ಸರಿಯಾಗಿ ಕಾಯ್ತಾ ಇದ್ದಾನ? ಹಲ್ಲೆಲೂಯಾ. ಆದಾಮನ್ ಏನ್ ಮಾಡ್ತಾ ಇದ್ದಾನೆ? ಸರಿಯಾಗಿ ತೋಟವನ್ನ ಕಾಯ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ತನ್ನ ಕುಟುಂಬವನ್ನ ಕಾಯ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಅನೇಕ ಸ್ತ್ರೀಯರ ಕುಟುಂಬದಲ್ಲಿ ತಪ್ಪಿ ಹೋಗೋದಕ್ಕೆ ಕಾರಣ ಏನು? ಅವರ ಯಜಮಾನರು ಏನ್ ಮಾಡ್ತಾ ಇದ್ದಾರೆ? ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇಲ್ಲ. ಅದರ ಸಲುವಾಗಿ ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಕುಟುಂಬಗಳಲ್ಲಿ ನಡೀತಾ ಇದ್ದಾವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆದಾಮನಿಗೆ ದೇವರು ಹೇಳಿದಾನೆ, ನೀನು ಅದನ್ನ ತೋಟವನ್ನ ವ್ಯವಸಾಯ ಮಾಡಬೇಕು ಮತ್ತು ಕಾಯಬೇಕು ಎಂಬುದಾಗಿ. ಈ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ? ಕುಟುಂಬವನ್ನ, ವ್ಯವಸಾಯ ಮತ್ತು ಆ ಒಂದು ಸ್ಥಳವನ್ನ, ಏದೇನು ತೋಟವನ್ನ ಏನ್ ಮಾಡ್ತಾ ಇಲ್ಲ? ಸರಿಯಾದ ರೀತಿಯಲ್ಲಿ ಕಾಯ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಇಬ್ಬರಿಗೂ ಕೂಡ ಸಮಾನವಾಗಿ ನೋಡ್ತಾನೆ.
ಹಲ್ಲೆಲೂಯಾ. ಅದರ ಸಲುವಾಗಿ ಸ್ತ್ರೀ ಮತ್ತು ಪುರುಷರು ದೇವರ ದೃಷ್ಟಿಯಲ್ಲಿ ಒಂದೇ. ಆತ್ಮವಾಗಿ ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತ್ಮದಲ್ಲಿ ಗಂಡು ಹೆಣ್ಣು ಅಂತೇಳಿ ಭೇದನೇ ಇಲ್ಲಂತೆ. ಹಲ್ಲೆಲೂಯಾ. ಸ್ಪಿರಿಟ್ ಅಲ್ಲಿ ಗಂಡು ಆತ್ಮ ಹೆಣ್ಣು ಆತ್ಮ ಅಂತೇಳಿ ಭೇದನೇ ಇಲ್ಲ. ಆದ್ರೂ ಕೂಡ ಕೆಲವೊಂದು ದೆವ್ವಗಳು ಅಂತೇಳಿ ಹೆಸರಿಟ್ಕೊಂಡು ಬರ್ತಾವಲ್ಲ. ಹಲ್ಲೆಲೂಯಾ. ನಿಮ್ಮ ಮನೆಗಳಲ್ಲಿ ನೀವು ಕೆಲವೊಂದು ಕಡೆಗಳಲ್ಲಿ ಕೇಳಿರ್ತೀರಿ, ಹಲ್ಲೆಲೂಯಾ, ಇಲ್ಲ ಗಂಡು ದೇವ ಬಿಡೋದಂತ, ಹೆಣ್ಣು ದೇವ ಬಿಡೋದು. ಯಾವ ದೇವ ಬಿಡೋದ್ರಲ್ಲ, ಹಲ್ಲೆಲೂಯಾ, ಯಾವ ದೇವ ಬಿಡೋದ್ರಲ್ಲ. ದುರಾತ್ಮ ಶಕ್ತಿ, ದುರಾತ್ಮಗಳು ಏನ್ ಮಾಡ್ತಾವೆ, ಅವ್ರ ಹೆಸರು ಹೇಳಿದ್ರೆ ನೀವು ಭಯ ಪಡ್ತೀರಿ. ಅದ್ರ ಸಲುವಾಗಿ ಅಮಾಸಿಗೆ ಯಾಕೆ ಹೇಳ್ರಿ, ಅಲ್ಲಿ ಹೋಗಿ ಸಾರಿಸಿ ಬರ್ತಾರೆ, ಕಾಡಿಸ್ಬಾರ್ದು ನಮ್ಮ ಮನೆಯವರು. ಹಲ್ಲೆಲೂಯಾ. ಎಲ್ಲಿ ಬಂದು ನಮ್ಮನ್ನ ಮತ್ತೆ ಕಾಡಿಸಿ ನಮ್ಮನ್ನ ಎಲ್ಲಿ ಇದು ಮಾಡ್ತಾರ ಅಂತೇಳಿ ಏನ್ ಮಾಡ್ತಾರೆ ಲೋಕಸ್ಥರು, ಆ ಥರ ಕಾರ್ಯಗಳನ್ನ ಮಾಡ್ತಾರೆ. ಬೇರೆ ಸಮಾಧಿಗಳಲ್ಲಿ ಮೂಳೆಗಳು ಸಿಗ್ತಾವ ಹೊರತಾಗಿ ಅವ್ರು ದೇವರು ನಂಬಿದರೆ ಪರಲೋಕಕ್ಕೆ ಹೋಗಿರ್ತಾರೆ. ಪರದೇಶಿಗೆ ನಂಬಲಾರದೆ ಇದ್ರೆ ಅವ್ರ ಆತ್ಮ ಎಲ್ಲಿ ಹೋಗಿರುತ್ತೆ, ಪಾತಾಳಕ್ಕೆ ಇಳಿಯಲ್ಪಟ್ಟಿರುತ್ತೆ. ಮೂಳೆಗಳು ಅಷ್ಟೇ ಇರ್ತಾವಲ್ಲಿ, ಮತ್ತೆ ಬೇರೆ ಏನೂ ಇರಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾವೆ, ಮೊಟ್ಟ ಮೊದಲನೇದಾಗಿ ಆಜ್ಞೆಯನ್ನ ಅಲಕ್ಷ್ಯ ಮಾಡಬಾರ್ದು. ನಾವು ಯಾಕೆ ಅಲಕ್ಷ್ಯ ಮಾಡಬಾರ್ದು ಅಂದ್ರೆ, ಈ ಅವ್ವಳು ಮತ್ತು ಆದಾಮ ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಏನಾಯ್ತು ನೋಡ್ರಿ, ಪಾಪ ಎನ್ನುವಂಥದ್ದು ಈ ಲೋಕದೊಳಗಡೆ ಪ್ರವೇಶ ಮಾಡ್ತು. ಅವರು ದೇವರ ದೃಷ್ಟಿಯಲ್ಲಿ ಸತ್ತು ಹೋದಂಥವ್ರಾದ್ರು. ಅವ್ರಿಗೆ ಜೀವ ಇದೆ, ಆದ್ರೆ ಕನೆಕ್ಷನ್ ಏನಾಗಿದೆ, ಕಟ್ಟಾಗಿದೆ. ಇನ್ನೂ ನಾವು ಚೆನ್ನಾಗಿ ಹೇಳ್ಬೇಕಂದ್ರೆ, ಈಗ ಒಂದು ಸುಮಾರು 10 ವರ್ಷಗಳ ಹಿಂದೆ, ಇವಾಗೆಲ್ಲ ಮೊಬೈಲ್ ಜಮಾನ ಬಂದಿದೆ. ಅವಾಗೆಲ್ಲ ಮೊಬೈಲ್ ಇದೆಯಲ್ಲ, ಒಂದು 10-15 ವರ್ಷಗಳ ಹಿಂದೆ ಲ್ಯಾಂಡ್ ಫೋನ್ಗಳು ಇರ್ತಾ ಇದ್ವು. ನೋಡಿದ್ರಿ ನೀವು, ಸ್ವಲ್ಪ ವಯಸ್ಸಾದಂಥವ್ರು ಏನಿರ್ತಾ ಇದ್ವು ರೀ, ಲ್ಯಾಂಡ್ ಫೋನ್ಗಳು ಇರ್ತಾ ಇದ್ವು. ಆ ಲ್ಯಾಂಡ್ ಫೋನ್ಗಳಿಗೆ ನೀವು ದುಡ್ಡು ಹಾಕ್ಸ್ಲಿಲ್ಲ ಅಂದ್ರೆ, ಅಥವಾ ಎಲ್ಲಿ ಏನಾದ್ರೂ ಆಗಿತ್ತಂದ್ರಪ್ಪ ಅಂದ್ರೆ ನೀವು ಏನಂತ ಇದ್ರಿ, ನಿಮ್ಮ ಫೋನ್ ಆನ್ ಇಲ್ಲ ಅಂದ್ರೆ ಏನಂತ ಇದ್ರಿ, ಫೋನು ಡೆಡ್ ಆಗ್ಯದ. ಏನಾಗಿದೆ ಅಂತೀರಿ ನೀವು, ಏನಾಗಿದೆ ಅಂತೀರಿ ಐರಾಜು, ಫೋನು ಡೆಡ್ ಆಗಿದೆ ಅಂದ್ರೆ ಸತ್ತು ಹೋಗಿದೆ. ಯಾಕೆ ಸತ್ತು ಹೋಗಿದೆ, ಕನೆಕ್ಷನ್ ಇಲ್ಲ. ಮೇಲ್ಗಡೆ ಆಫೀಸ್ ಟು ಇಲ್ಲಿ ನಿಮ್ಮ ಮನೆಗೆ ಏನಿಲ್ಲ, ಕನೆಕ್ಷನ್ ಇಲ್ಲ. ಫೋನ್ ಐತಿ, ದುಡ್ಡು ಹಾಕ್ಸಿರಲ್ಲ. ಒಂದೊಂದ್ಸಾರಿ ಏನಾಗಿರುತ್ತಾ, ಆ ವೈರ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಬೇರೆ. ಅದರಂಗೆ ಮನುಷ್ಯನು ಇದ್ದಾನೆ, ಆದರೆ ಅವನಿಗೆ ದೇವರೊಟ್ಟಿಗಿರ್ತಕ್ಕಂಥ ಆತ್ಮಿಕವಾಗಿರುವಂತ ಅನುಬಂಧ ಎನ್ನುವಂಥದ್ದು ಏನಾಯ್ತು, ಕಟ್ಟಾಗಿ ಹೋಯಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಪ ಎನ್ನುವಂಥದ್ದು ಲೋಕದೊಳಗೆ ಪ್ರವೇಶ ಮಾಡುವುದಕ್ಕೆ ಮೂಲ ಕಾರಣ ಯಾವುದಂದ್ರೆ, ಆಜ್ಞೆಯನ್ನ ಧಿಕ್ಕಾರ ಮಾಡಿರುವಂಥದ್ದು, ಆಜ್ಞೆಯನ್ನ ಅಲಕ್ಷ್ಯ ಮಾಡಿರುವಂಥದ್ದು. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ದಿನ ಇದು ನಮಗೆ ಗುಣಪಾಠ. ಏನು, ದೇವರು ಕೊಟ್ಟಿರುವಂತ ಆಜ್ಞೆಯನ್ನ ನಾವೇನ್ ಮಾಡಬಾರ್ದು, ಅಲಕ್ಷ್ಯ ಮಾಡಬಾರದು. ಅವ್ವಳು ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ಲು, ಆ ಹಣ್ಣನ್ನ ತೆಗೆದುಕೊಂಡು ತಿನ್ನಲು. ತಾನು ಮಾತ್ರ ಅಲ್ಲ, ಗಂಡನಿಗೂ ಕೂಡ ಕೊಟ್ಲು. ದೇವರು ಸಹಕಾರಿ ಅಂತ ಕೊಟ್ಟಾನ. ಹೆಂಡತಿ ಕೊಟ್ಟದ್ದು ಬ್ಯಾಡ ಅನ್ನಲಿಲ್ಲ. ಯಾರು, ಆದಾಮ ಏನ್ ಮಾಡಿದ, ತಿಂದ. ಹಲ್ಲೆಲೂಯಾ. ತಿಂದ, ಎಲ್ಲ ತಿಂದೀವಿ. ಇದು ಹೆಂಗಿರುತ್ತ, ಅದ್ರ ಸಲುವಾಗಿ ಮೊದ್ಲೆಲ್ಲ ಸೋಪಿನ ಚೂಟಿಗಳು ಅವೆಲ್ಲ ಬರ್ತಾ ಇದ್ರು. ಸೋಪಿನ ಚೀಟಿಗಳು, ಲವಂಗ, ಯಾಲಕ್ಕಿ ಎಕ್ಕಂತಿದ್ರು ಜನರು ಅವಾಗ. ಇವಾಗಿಲ್ಲ. ಏನು ತಿಂತಾ ಇದಾರ, ಯಾವ್ದು ಮುಟ್ಟಲ್ಲ, ಕತ್ತೆ ಮುಟ್ಟಲ್ಲ ಅದನ್ನ. ಹಲ್ಲೆಲೂಯಾ. ಅದನ್ನ ತಿಂತಾ ಇದ್ರು. ಇದು ಹೆಂಗಿರುತ್ತ ರುಚಿ, ತಂಬಾಕು. ಹಲ್ಲೆಲೂಯಾ. ಕತ್ತೆ ತಿನ್ನಲ್ಲ ಅಂತ್ರಿ ತಂಬಾಕು. ಹಲ್ಲೆಲೂಯಾ. ಪ್ರೈಸ್ ನೋಡ್ರಿ, ಇದು ಹೆಂಗಿರುತ್ತ, ಯಾಲಕ್ಕಿ ಲವಂಗ ಸೋಪು ತಿನ್ರಿ ಅಂದ್ರೆ ಇವ್ರು ಏನ್ ತಿಂತಾರ, ತಂಬಾಕು ತಿಂತಾರ, ಮಧು ತಿಂತಾರ, ಗುಟ್ಕ. ಹಲ್ಲೆಲೂಯಾ. ರುಚಿ ಹೆಂಗಿರುತ್ತ ನೋಡಮ್ಮ ಅಂತೇಳಿ ಪ್ರಾರಂಭ ಮಾಡ್ತಾರ. ಆ ಪ್ರಾರಂಭ ಮಾಡಿದ್ದೆ ಅವ್ರ ಬಾಯಿಗೆ ಊಟ ಮಾಡುವಾಗ ಎಲ್ಲ ಖಾರ ಆಗತ್ತ. ಕೆಲವು ಜನ ಊಟ ಮಾಡುವಾಗ ನಾನು ನೋಡಿದ್ದೇನೆ, ಅವ್ರು ತಿನ್ನುವಾಗ ಸ್ವಲ್ಪ ಖಾರ ಇದ್ರು ಕೂಡ ಅವ್ರು ಊಟ ಮಾಡಲ್ಲ, ಅದನ್ನ ಬಾಯಿ ತೆಗೆಯಕ್ಕೂ ಕೂಡ ಆಗಲ್ಲ, ಅಷ್ಟು ಪೇನ್ ಇರುತ್ತ. ಅದನ್ನು ತಿಂತಾರ ಹಂಗೆ. ಹಣ್ಣು ತಿಂದು ಇವ್ರಿಗೆ ಏನಾಗ್ಯದ, ಸಾಕಾಗ್ಯದ. ಆದ್ರೆ ಇದು ಹೆಂಗೈತೆ ಟೇಸ್ಟ್ ಅಂತೇಳಿ ಏನ್ ಮಾಡಿದ್ರು, ತಿನ್ನವಾಡ ಅಂತ ಹೇಳ್ಯಾನ ದೇವ್ರು. ಆಹಾರಕ್ಕಾಗಿ ಬೇರೆ ಹಣ್ಣುಗಳೆಲ್ಲವನ್ನ ಕೊಟ್ಟಿದ್ದೀನಿ, ಆದ್ರೆ ನೀವೇನ್ ಮಾಡ್ಬೇಡ್ರಿ, ಆಹಾರವಲ್ಲದಕ್ಕಾಗಿ ನೀವು ಹಣವನ್ನ ವ್ಯಯ ಮಾಡಬೇಡ್ರಿ ಅಂತ ಹೇಳಿದಾನ ದೇವ್ರು. ಒಂದ್ಸಾರಿ ನೀವು ಯೆಶಾಯನ ಗ್ರಂಥದ ಕಡೆಗೆ ಬರ್ರಿ. ಹಲ್ಲೆಲೂಯಾ. 55ನೇ ಅಧ್ಯಾಯ
2ನೇ ವಾಕ್ಯ, ಆಹಾರವಲ್ಲದಕ್ಕೆ ಹಣವನ್ನ ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನ ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಅವ್ರಂತಾರೆ, ನಮ್ ದುಡ್ಡ್ರಿ ನಾವು ತಿಂತೀವಿ, ನೀವ್ಯಾರು ಹೇಳ? ಅಲ್ಲೆಲ್ಲಯ್ಯ, ನಮ್ ದುಡ್ಡು ನಮ್ಮ ಇಷ್ಟ, ನಮ್ಮ ಖರ್ಚು, ಅದನ್ನ ಕೇಳಕ ನೀವ್ಯಾರು? ಹೊರಗಿನವ್ರಿಗೆ ಹೇಳ್ತಾ ಇಲ್ಲ, ನಾವು ಯಾರಿಗೆ ಹೇಳ್ತಾ ಇದ್ದೇವೆ? ಮಂದಿರದಲ್ಲಿ ಇರ್ತಕ್ಕಂಥ ನಿಮಗೆ. ನೀವು ತಪ್ಪಿ ಹೋಗಬಾರದು, ನೀವು ನಿಮ್ಮ ದೇಹವನ್ನ ಹಾಳು ಮಾಡಿಕೊಳ್ಳಬಾರದು, ಪಾಪದ ಕ್ರಿಯೆಗಳಲ್ಲಿ ಒಳಗಾಗಬಾರದು ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಆಹಾರವಲ್ಲದಕ್ಕೆ ನೀವು ಯಾಕೆ ಹಣವನ್ನ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕಾಗಿ. ಸರಪಣಿ ಹಂಗೆ ಇಟ್ಕೊಂಡಿರ್ತಾರೆ, ಹಂಗೆ ತಿನ್ನೋದು ಅಲ್ಲೆಲ್ಲ ತೃಪ್ತಿ ಇಲ್ಲ. ತೃಪ್ತಿ ಇದೇನ ಅವರಿಗೆ? ಆದ್ರೂ ಒಂದೊಪ್ಪತ್ತು ಊಟ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದು 5 ನಿಮಿಷ ಆದ್ಮೇಲೆ ಊಟ ಮಾಡ್ತಾರ. ಊಟ ಮಾಡಿದ್ಮೇಲೆ ಏನಾಗುತ್ತೆ? ತೃಪ್ತಿ ಆಗುತ್ತೆ. ಅಲ್ಲೆಲ್ಲ ಅದನ್ನ ಹಾಕ್ಯಂಡ್ ಎಷ್ಟು ತಿಕ್ಕಿದ್ರು ಕೂಡ ಹೆಣ್ಮಕ್ಳದಂತ ಹೇಳ್ಬಾರ್ದು. ಬಿಳಿ ದೇವ್ರು ಒಳ್ಳೆ ವೈಟ್ ಕಲರ್ ಹಲ್ಲುಗಳನ್ನು ಕೊಟ್ರಪ್ಪ, ಬಿಳಿ ಹಲ್ಲು ಕೊಟ್ರಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರನ್ನ ಕಲರ್ ಹಾಕ್ತಾ ಇದ್ದಾರೆ, ಡೈಲಿ ಕಲರ್ ಹಾಕ್ತಾರೆ. ನಿಮ್ಮ ಮನೆಗಳಿಗೆ ಅದಕ್ಕೆ ದುಡ್ಡು ವೆಚ್ಚ ಮಾಡುವಂಥದ್ದು. ನಿಮ್ಮ ಮನೆಗಳಿಗೆ ಕಲರ್ ಹಾಕ್ರಿ, ನೀವು ಮನೆಯನ್ನ ಚಂದ ಕಾಣುತ್ತೆ, ನೋಡಿದವರನ್ನು ಹೊಗಳ್ತಾರೆ. ನಿಮ್ಮ ಹಲ್ಲು ನೋಡಿ ಯಾರು ಹೊಗಳಾರ? ಎಲ್ಲರೂ ಹೊಗಳರೆ ನಿಮ್ಮನ್ನು. ಅಲ್ಲೆಲ್ಲ ಪ್ರೈಸ್ ದೇವ್ರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಆಹಾರವಲ್ಲದಕ್ಕೆ ಏನ್ ಮಾಡ್ಬೇಡ್ರಿ, ಹಣವನ್ನ ಖರ್ಚು ಮಾಡಬೇಡ್ರಿ. ಆಹಾರ ಅಲ್ಲ ಅದು, ನಿಮಗೆ ಗೊತ್ತು. ಆದ್ರೂ ಅದರಲ್ಲೇ ಕೆಲವು ಜನ ಏನಾಗಿದ್ರಿ, ನೀವು ಬೇಕು ಇಲ್ಲ ರೀ, ಬೇಕ್ರಿ. ಕೆಲವು ಜನ ಹೇಳ್ತಾರೆ, ಇಲ್ಲಿ ಬರುವಂಥವ್ರು ಡ್ರೈವರ್ಗಳು, ಇಲ್ಲ ರೀ ಅದು ಹಾಕ್ಕೊಳ್ಳಿಲ್ಲ ಅಂದ್ರೆ ನಮಗೆ ಆಗಲ್ಲ, ನೋವು ಜಾಸ್ತಿ ಆಗಿಬಿಡುತ್ತ, ಪೇನು ಜಾಸ್ತಿ ಆಗಿಬಿಡುತ್ತ ಅಂತೇಳಿ. ಅಲ್ಲೆಲ್ಲ ಪ್ರೈಸ್ ದೇವ್ರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನೀನು ಅದರ ಬದಲಾಗಿ ಇನ್ನೂ ಅನೇಕ ಒಳ್ಳೆಯವುಗಳಿದಾವೆ. ಲವಂಗ ಹಾಕೋ, ಏಲಕ್ಕಿ ಹಾಕೋ, ಸೋಪ್ ಹಾಕೋ. ಅಲ್ಲೆಲ್ಲ ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅದೇ ಅಭ್ಯಾಸ ಆಗುತ್ತೆ. ಆದ್ರೆ ನೀನು ಅಭ್ಯಾಸ ಮಾಡ್ಕೊಳ್ಳುವಲ್ಲಿ, ಯಾಕಂದ್ರೆ ನಿನಗೆ ಒಳ್ಳೇದು ಬೇಕಾಗಿಲ್ಲ, ಕೆಟ್ಟದನ್ನೇ ನೀನೇನ್ ಮಾಡ್ತಾ ಇದೀಯಾ? ಆಶೆ ಪಡ್ತಾ ಇದೀಯ. ಕೆಟ್ಟದಕ್ಕೆ ನಿನ್ನ ಮನಸ್ಸೇನಾಗ್ತಾ ಇದೆ? ಆತುರಿತಾ ಇದೆ. ಇವರು ಅಷ್ಟು ದಿನಗಳ ಕಾಲ ಎಲ್ಲ ಹಣ್ಣುಗಳನ್ನ ತಿಂದಾಗಲೂ ಕೂಡ ಇವ್ರಿಗೆ ಏನಾಗ್ತಾ ಇಲ್ಲ, ಆ ಹಣ್ಣನ್ನ ನೋಡೋದಕ್ಕೆ ಬಹಳ ರಮ್ಯವಾಗಿದೆ, ಬಹಳ ಕಲರ್ಫುಲ್ ಆಗಿದೆ, ಬಹಳ ಸುಂದರವಾಗಿದೆ ಹಣ್ಣು. ಆ ಹಣ್ಣನ್ನು ಏನ್ ಮಾಡ್ತಾ ಇದ್ದಾರೆ? ತಿನ್ನಬೇಕು ಅಂತೇಳಿ ಸೈತಾನನು ಪ್ರೇರೇಪಣೆ ಕೊಟ್ಟಾಗ ಅವನ ಮಾತನ್ನ ಕೇಳಿ ದೇವರ ಆಜ್ಞೆಯನ್ನು ಅಲಕ್ಷ್ಯ ಮಾಡಿ ಅದನ್ನ ತಿಂದು ಬಿಟ್ರು. ಪ್ರೇರೆ, ದೇವರಿಗೆ ಏನ್ ಮಾಡಿದ್ರು? ಅವರು ತಪ್ಪು ಮಾಡಿದವರಾದ್ರು, ಆಜ್ಞೆಯನ್ನ ಅಲಕ್ಷ್ಯ ಮಾಡಿದಂಥವರಾದ್ರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಿಮ್ಮ ದುಡಿತವನ್ನ ತೃಪ್ತಿಗೊಳಿಸದ ಪದಾರ್ಥಕ್ಕೆ ಯಾಕೆ ವೆಚ್ಚ ಮಾಡ್ತೇವೆ? ತೃಪ್ತಿಗೊಳಿಸಲ್ಲ ಅವು. ಅದು ಅಟ್ಲೀಸ್ಟ್ ಸೇವ್ ಮಾಡಿದ್ರೆ ಮುಂದೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಆ ಹಣ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಕುಡಿಯೋರು ಎಷ್ಟೆಷ್ಟೋ ಕುಡಿತಾರೆ, ಒಂದು ದಿನಕ್ಕೆ ಕುಡಿದು ಅನೇಕರು ಏನ್ ಮಾಡ್ಯಾರ? ತಮ್ಮ ಹೊಲಗಳನ್ನು ಕೂಡ ಒತ್ತಿಟ್ಟಾರೆ. ಅಲ್ಲೆಲ್ಲ ಕೆಲವೊಬ್ರು ಸಮಸ್ಯೆ ಬರೆಸ್ತಾ ಇದ್ದಾರೆ, ಇಲ್ಲರಿ ಅಯ್ಯರೇ ನಮ್ಮಪ್ಪ ಕುಡಿದು ಮೊದಲು ಚೆನ್ನಾಗಿತ್ತ, 4 ಎಕರೆ ಹೊಲ ಸಂಪಾದನೆ ಮಾಡಿದ, ಕುಡಿದು 4 ಎಕರೆ ಹೊತ್ತು ಇನ್ನು ಇರ್ತಕ್ಕಂಥ ಹೊಲ ಕೂಡ ಹೋಗ್ತಾ ಇದೆ. ಯಾವುದ್ರ ಸಲುವಾಗಿ? ಕುಡಿತದ ಸಲುವಾಗಿ, ಕೆಟ್ಟ ಒಂದು ಸಹವಾಸದ ಸಲುವಾಗಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಹಣವಲ್ಲದಕ್ಕಾಗಿ ನೀವು ವ್ಯರ್ಥ ಮಾಡಬೇಡ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಮೊದಲನೇದಾಗಿ ಆದಾಮ ಅವಳು ಯಾವುದನ್ನ ಅಲಕ್ಷ್ಯ ಮಾಡಿದ್ರು? ದೇವರು ಇಟ್ಟಿರುವಂತ ಒಂದು ನಿಯಮ, ಆಜ್ಞೆಯನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ? ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಪಾಪ ಬಂತು. ಪಾಪ ಯಾವಾಗ ಬಂತು? ಅಲ್ಲಿವರೆಗೂ ಅವರಿಗೆ ಭಯ ಇದ್ದಿಲ್ಲ. ಇಬ್ರು ಒಂದೇ ಆಗಿ ಪಕ್ಕದಲ್ಲಿ ಇರ್ತಾ ಇರುವಂತ ಅವರು ಈಗ ಉತ್ತರಕ್ಕೆ ಹೋದ್ರಪ್ಪ, ಈಕೆಯಲ್ಲಿ ಹೋಗ್ತಾ ಇದ್ದಾಳ, ದಕ್ಷಿಣಕ್ಕೆ ಹೋಗ್ತಾ ಇದ್ದಾಳ ಅಡಿಗೆ ಕೊಳ್ಳಕ್ಕೆ. ಅಡಿಗೆ ಕೊಳ್ತಾ ಇದ್ದಾರೆ. ಯಾವಾಗ ದೇವರು ಯಾವಾಗ ಬರ್ತಾನ ಅಂತೇಳಿ ಎದುರು ನೋಡುವಂತ ಇವರು ದೇವರು ಬರುವಂತ ಸಪ್ಪಳವನ್ನ ಕೇಳಿ ಏನ್ ಮಾಡ್ತಾ ಇದ್ದಾರೆ? ದೇವರ ಸ್ವರವನ್ನ ಕೇಳಿ ಭಯ ಪಡ್ತಾ ಇದ್ದಾರೆ. ಅಲ್ಲಿವರೆಗೂ ಭಯ ಇಲ್ಲ. ಯಾವಾಗ ಭಯ ಬರುತ್ತೆ? ಆಜ್ಞೆಯನ್ನು ಧಿಕ್ಕಾರ ಮಾಡಿದಾಗ, ಪಾಪದ ಕ್ರಿಯೆಯಲ್ಲಿ ನೀನು ಒಳಗಾದಾಗ, ದೇವರು ಮಾಡಬೇಡ ಎಂಬುದಾಗಿ ಹೇಳಿದ ಕೆಲಸವನ್ನ ನೀನು ಮಾಡಿದಾಗ ಭಯ ಎನ್ನುವಂಥದ್ದು ಏನಾಗುತ್ತೆ? ಬರುತ್ತೆ. ಬೇರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಡಗಿಕೊಂಡ್ರು, ತಪ್ಪು ಮಾಡಿದ ಕಾರಣಕ್ಕಾಗಿ ಅಡಗಿಕೊಂಡ್ರು, ಅಂಜೂರದ ಎಲೆಗಳನ್ನ ಉಟ್ಟುಕೊಂಡ್ರು. ಆದ್ರೆ ಆ ಎಲೆಗಳು ಏನಾಗ್ಬಿಟ್ಟವು?
ಒಣಗಿ ಹೋದು. ಆದ್ರೆ ದೇವ್ರು ಏನ್ ಮಾಡಿದವ್ರನ್ನ ಕ್ಷಮಿಸಿದ. ಏನ್ ಮಾಡಿದ? ಕ್ಷಮಿಸಿದ. ಇವರಿಗೆ ಬದಲಾಗಿ ಯಾರಿಗೆ ಶಾಪ ಬಂತಂತೆ? ಭೂಮಿಗೆ ಶಾಪ ಬಂತು. ಅಲ್ಲಿ ನೋಡ್ರಿ, ಪುರುಷನ ಕೈ ಕೆಳಗಡೆ ಸ್ತ್ರೀ ಎನ್ನುವ ಆಕೆ ಬಂದಿರುವಂಥದ್ದು. ಮೊದಲು ಇಬ್ರು ಒಂದೇ, ಹಲ್ಲೆಲೂಯಾ. ಆದ್ರೆ ಯಾವಾಗ ಪುರುಷನ ಕೈ ಕೆಳಗಡೆ ಸ್ತ್ರೀ ಬರಬೇಕಾಯ್ತು? ಆಕೆ ತಪ್ಪು ಮಾಡಿದಕ್ಕಾಗಿ, ಆಕೆ ಆ ಸೈತಾನನ ಮಾತನ್ನ ಕೇಳಿದ್ದಕ್ಕಾಗಿ, ಹಲ್ಲೆಲೂಯಾ. ಆದ್ರೆ ಯೇಸು ತಾನು ಈ ಲೋಕಕ್ಕೆ ಬಂದು ಎಲ್ಲರನ್ನು ಕೂಡ ಏನ್ ಮಾಡಿದ? ಸಮಾನ ಮಾಡಿದ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಇವರು ಅಲಕ್ಷ್ಯ ಮಾಡಿದ್ದಕ್ಕಾಗಿ ಪಾಪ ಬಂತು. ಆ ಪಾಪ ಭಯವನ್ನ ತಂದು ಹಾಕ್ತು. ಆ ಪಾಪ ದೇವರ ಸಹವಾಸದಿಂದ ದೂರ ಹೋಗುವಂತೆ ಮಾಡಿತು. ಆ ಪಾಪ ಇವರಿಗೆ, ಇವರ ಮಕ್ಕಳನ್ನ ಕೊಲೆಗಡಕರನ್ನಾಗಿ ಮಾಡ್ತು. ಆ ಪಾಪ ಇವರಿಗೆ ಅಸಮಾಧಾನವನ್ನ ತಂದಾಕ್ತು, ದುಃಖವನ್ನ ತಂದಾಕ್ತು. ದೇವರನ್ನ ಎದುರು ನೋಡುವಂತ ಇವರು, ದೇವರು ಬಂದ್ರೆ, ಸೃಷ್ಟಿಕರ್ತನಾದ ದೇವರು ಇವರೊಟ್ಟಿಗೆ ಮಾತಾಡುವುದಕ್ಕೆ ಬಂದ್ರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ? ದೂರ ಓಡಿ ಹೋಗುವಂತೆ ಮಾಡ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವಿಷಯ ಪ್ರಿಯರೇ, ನೀವು ಒಂದು ವೇಳೆ ಯಾರಾದ್ರೂ ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡ್ತಾ ಇದ್ದೀರೇನೋ? ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಬೇಡ್ರಿ. ಅಲಕ್ಷ್ಯ ಮಾಡಿದ್ರೆ ಅಪಾಯ ಇದೆ. ಈಕೆ ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ಲು. ಈಕೆಗೆ ಯಾವ ಅಪಾಯ ಬಂತಂದ್ರೆ ಪಾಪ ಎನ್ನುವಂಥದ್ದು ಬಂತು ಪ್ರಿಯರೇ. ಅದರ ಸಲುವಾಗಿ ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, ತೆಲುಗಲ್ಲಿ ಈ ರೀತಿಯಾಗಿರುತ್ತೆ, ಆಜ್ಞಾತಿಕ್ರಮವೇ ಪಾಪಮು ಅಂತ ಹೇಳಿ. ಕನ್ನಡದಲ್ಲಿ ಅಧರ್ಮವೇ ಪಾಪ. ಯಾವುದು ಪಾಪ? ಅಧರ್ಮ. ದೇವರು ಹೇಳಿದಂತ ಧರ್ಮವನ್ನ ಮೀರಿ ನಡೆಯುವಂಥದ್ದೇ ಪಾಪವಾಗಿದೆ. ಒಂದ್ಸಾರಿ ಓದ್ರಿ ಆ ವಾಕ್ಯ, ಮೊದಲನೇ ಯೋಹಾನನ ಪತ್ರಿಕೆ. ಅಧರ್ಮವನ್ನ ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ. ಹಲ್ಲೆಲೂಯಾ. ಅಧರ್ಮವೇ ಏನಾಗಿದೆ? ಪಾಪವಾಗಿದೆ. ದೇವರು ಹೇಳಿದಂತ ಮಾರ್ಗವನ್ನ, ಆಜ್ಞೆಯನ್ನ ಧಿಕ್ಕರಿಸಿ ನಡೆಯುವಂಥದ್ದೇ ಅಧರ್ಮವಾಗಿದೆ ಪ್ರಿಯರೇ. ಆಜ್ಞೆ ಅತಿಕ್ರಮವೇ ಪಾಪವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು, ಇವರು ಏನ್ ಮಾಡಿದ್ರು? ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ರು. ಇವರಿಗೆ ಏನ್ ಬಂತು? ಪಾಪ ಬಂತು. ಎರಡನೇದಾಗಿ ನಾವೀಗ ನೋಡೋಣ, 25ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 29ರಿಂದ 34 ವಾಕ್ಯಗಳನ್ನು ಓದೋಣ ಈ ಸಮಯದಲ್ಲಿ. ದೇವರ ಆಶೀರ್ವಾದವನ್ನ ಅಲಕ್ಷ್ಯ ಮಾಡಬಾರದು. ನಾವು ಯಾವುದನ್ನ ಅಲಕ್ಷ್ಯ ಮಾಡಬಾರದು? ಎರಡನೇದಾಗಿ ದೇವರ ಆಶೀರ್ವಾದವನ್ನು. ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದುದರಿಂದ ಅವನು ಏಸಾವನನ್ನ ಪ್ರೀತಿಸಿದನು. ರೆಬೆಕ್ಕಳು ಯಾಕೋಬನನ್ನ ಪ್ರೀತಿಸಿದಳು ಎಂಬುದಾಗಿ. ಹಲ್ಲೆಲೂಯಾ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಅಕ್ಕನ ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲುತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲುತನದ ಹಕ್ಕನ್ನ ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಹಲ್ಲೆಲೂಯಾ. ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ. ಸಂಗತಿ ಏನಂದ್ರೆ, ದೇವರು ಒಂದು ಆಶೀರ್ವಾದವನ್ನ ಕೊಟ್ಟಿದ್ದ. ಆ ಹಳೆ ಒಡಂಬಡಿಕೆಯಲ್ಲಿ ಏನ್ ಕೊಟ್ಟಿದ್ದ? ಆಶೀರ್ವಾದ ಏನಂದ್ರೆ, ಮೊದಲು ಚೊಚ್ಚಲು ಗಂಡು ಮಕ್ಕಳು ಯಾರು ಹುಡ್ತಾರೋ ಅವ್ರಿಗೆ ಏನಿರುತ್ತೆ? ತಮ್ಮ ಹೊಲಗಳಲ್ಲಾಗಿರ್ಲಿ, ಬಂಗಾರಗಳಲ್ಲಾಗಿರ್ಲಿ, ಅವ್ರಿಗಿರುವಂತ ಸೈಟ್ಗಳಲ್ಲಾಗಿರ್ಲಿ, ಕಿರಿಯವನಿಗಿಂತ ಹಿರಿಯವನಿಗೆ ಡಬಲ್ ಪೋರ್ಷನ್ ಕೊಡಬೇಕು. ಹಳೆ ಒಡಂಬಡಿಕೆ ಏನಂತಿದೆ? ಡಬಲ್ ಪೋರ್ಷನ್. ಆ ವಾಕ್ಯ ಎಲ್ಲಿದೆ ನೋಡ್ರಿ ಒಂದ್ಸಾರಿ. ವಿಮೋಚನ ಕಾಂಡ 16ನೇ ಅಧ್ಯಾಯ 28ನೇ ವಾಕ್ಯ ಓದ್ರಿ, ಗೊತ್ತಾಗುತ್ತೆ. ವಿಮೋಚನ ಕಾಂಡ 16ನೇ ಅಧ್ಯಾಯ 28ನೇ ವಾಕ್ಯ.
ಆ ಎಸ್ ಹಲ್ಲೆಲೂಯಾ. ಅವರಿಗೆ ಅಲ್ಲಿ ಆಹಾರವನ್ನು ಅಲಕ್ಷ್ಯ ಮಾಡಿದಂತ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ದೇವರು ಹೇಳ್ತಾರೆ ಮೋಶೆ ಮೂಲಕವಾಗಿ, ಯಾರು ಆ ಒಂದು ಚೊಚ್ಚಲು ಹುಟ್ಟಿರ್ತಾರೋ ಅವರಿಗೆ 2ರಷ್ಟು ಆಶೀರ್ವಾದ, 2ರಷ್ಟು ಪಾಲನ್ನು ಅವರಿಗೆ ಮೀಸಲಾಗಿ ಇಡಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ, ಈ ಯಾಕೋಬ ಮತ್ತು ಏಷಾವ ಎನ್ನುವಂತ ಈ ಮಕ್ಕಳು ಹಾಗೆ ಹುಟ್ಟಲಿಲ್ಲ. ಅವರ ಹುಟ್ಟಿನ ಹಿಂದುಗಡೆ ಒಂದು ದೊಡ್ಡದಾದ ಚರಿತ್ರೆ ಇದೆ. ಆ ಚರಿತ್ರೆ ಏನಂದ್ರೆ, ಇಸಾಕನು ತನ್ನ ಹೆಂಡತಿಯ ರೆಬಕ್ಕಳನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡಾಗ ಆಕೆ ಏನಾಗಿದ್ಲಂತೇಳಿ ವಾಕ್ಯ ಹೇಳ್ತಾ ಇದೆ. ಏನಾಗಿದ್ಲಾಕೆ? ಬಂಜೆಯಾಗಿದ್ದಳು ಎಂಬುದಾಗಿ. ಹಲ್ಲೆಲೂಯಾ. ಆಕೆ ಏನಾಗಿದ್ಲು? ಮಕ್ಕಳು ಇರಲಾರದ ಸ್ಥಿತಿಯಿಂದ ಜೀವಿಸ್ತಾ ಇದ್ಲು. 21ನೇ ವಾಕ್ಯ ನೋಡ್ರಿ, 25ನೇ ಅಧ್ಯಾಯ 21ನೇ ವಾಕ್ಯ. ಆಕೆ ಬಂಜೆಯಾಗಿರಲಾಗಿ ಅವನು, ಹಲ್ಲೆಲೂಯಾ. ಯಾರು ಬಂಜೆಯಾಗಿದ್ದಾಳೆ? ಹೆಂಡತಿ. ಹಲ್ಲೆಲೂಯಾ. ಹೆಂಡತಿ ಬಂಜೆಯಾಗಿರುವುದರಿಂದಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನ ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನ ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು ಎಂಬುದಾಗಿ. ಹಲ್ಲೆಲೂಯಾ. ಗಂಡನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರ ಸಲುವಾಗಿ? ಹೆಂಡತಿಯ ಸಲುವಾಗಿ. ಹೆಂಡತಿ ಆಗಿರ್ತಕ್ಕಂಥ ರೆಬೆಕ್ಕಳ ಸಲುವಾಗಿ, ಅಯ್ಯೋ ದೇವರೇ, ಮಕ್ಕಳನ್ನ ಅನುಗ್ರಹ ಮಾಡು. ಈ ಇಸಾಕನು ಕೂಡ ವಯಸ್ಸಲ್ಲದ ವಯಸ್ಸಿನಲ್ಲಿ ಹುಟ್ಟಿದಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. 90 ವರ್ಷ ಇರುವಾಗ, ವಯೋವೃದ್ಧದ ಸ್ಥಿತಿಯಲ್ಲಿ ಸಾರಳು ಇರುವಾಗ ಹುಟ್ಟಿರ್ತಕ್ಕಂಥ ಮಗು ಯಾರು? ಇಸಾಕ. ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯವನ್ನು ನಾವು ಕೇಳಿದ್ದೇವೆ. ಗುಂಟೂರು ಆಸ್ಪತ್ರೆಯಲ್ಲಿ ಒಂದು ಡೆಲಿವರಿ ಆಯಿತು ಅನ್ನುವಂಥದ್ದು ಸಾಧಾರಣ ವಿಷಯವಾದರೂ ಕೂಡ ಆ ಅಡದಂತ ತಾಯಿ, ಆಕೆಗೆ ಇರ್ತಕ್ಕಂಥ ವಯಸ್ಸು ಎಷ್ಟಂದ್ರೆ 74 ವರ್ಷ. ಎಷ್ಟು ವರ್ಷ ರೀ? ಹಲ್ಲೆಲೂಯಾ. ಎಷ್ಟು ವರ್ಷ ಆಕೆಗೆ? 74 ಇಯರ್ಸ್. ಮಂಗಾಯಮ್ಮ ಅಂತೇಳಿ ಆಕಿನ ಹೆಸರು. ಎಷ್ಟು ವರ್ಷ ಆಕೆಗೆ? 74 ವರ್ಷ ಪ್ರಿಯರೇ. ಹಲ್ಲೆಲೂಯಾ. ಇಬ್ಬರು ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಆಕೆ ಏನ್ ಮಾಡಿದಾಳೆ? ಜನ್ಮ ನೀಡಿದಾಳೆ. ನೀವು ಟಿವಿಯಲ್ಲಿ ನೋಡಿರ್ಬೋದು. ಹಲ್ಲೆಲೂಯಾ. ನ್ಯೂಸ್ ಪೇಪರಲ್ಲಿ ಕೆಲವು ಜನ ನೀವು ಓದಿರ್ಬೋದು. ಗಂಡನಿಗೆ 82 ವರ್ಷ, ಆಕೆಗೆ 74 ವರ್ಷ ಎಂಬುದಾಗಿ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, 90 ವರ್ಷ ಸಾರಾಗಿರುವಾಗ ಹುಟ್ಟಿದಂತ ಮುದ್ದಿನ ಕುಮಾರ ಯಾರು? ಇಸಾಕ. ಈ ಇಸಾಕನಿಗೆ ಮದುವೆ ಆದಂತ ಸಂದರ್ಭದಲ್ಲಿ ಹೆಂಡತಿ ಬಂಜೆಯಾಗಿರುವಾಗ ಪ್ರಾರ್ಥನೆ ಪರನಾಗಿರುವಂತ ಇಸಾಕ ದೇವರಿಗೆ ಕೇಳ್ತಾ ಇದ್ದಾನೆ. ಏನೆಂಬುದಾಗಿ? ದೇವರೇ, ಮಕ್ಕಳನ್ನು ಅನುಗ್ರಹ ಮಾಡು ಎಂಬುದಾಗಿ ದೇವರಲ್ಲಿ ಬೇಡಿಕೊಂಡಿದ್ದರಿಂದ ದೇವರು ಇವನ ಪ್ರಾರ್ಥನೆಯನ್ನು ಲಾಲಿಸಿ ಅದ್ಭುತವಾಗಿ ದೇವರು ಏನ್ ಮಾಡಿದ? ಇಬ್ಬರು ಅವಳಿ ಜವಳಿ ಮಕ್ಕಳನ್ನ ಅನುಗ್ರಹ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅವಳಿ ಜವಳಿ ಮಕ್ಕಳನ್ನು ಅನುಗ್ರಹ ಮಾಡಿದಾಗ ಮೊದಲನೆಯವನು ಹುಟ್ಟಿದವನ ಹೆಸರೇನು? ಏಷಾವ. ಜಸ್ಟ್ ಒಂದು ಸ್ವಲ್ಪ ಸೆಕೆಂಡ್ಗಳು ವ್ಯತ್ಯಾಸ. ಹಲ್ಲೆಲೂಯಾ. ಡೆಲಿವರಿ ಟೈಮ್ ಅಲ್ಲಿ. ಆಮೇಲೆ ಹುಟ್ಟಿದವನ ಹೆಸರೇನು? ಯಾಕೋಬ. ಮೊದಲನೇದಾಗಿ ಏಷಾವ ಬಂದ ಮೇಲೆ ಏಷಾವನ ಹಿಮ್ಮಡಿಯನ್ನ ಹಿಡಿದುಕೊಂಡು ಬಂದಿದ್ದಕ್ಕಾಗಿ ಯಾಕೋಬ ಅಂತೇಳಿ ಅವನಿಗೆ ಹೆಸರು ಬಂತು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ಹುಟ್ಟಿದಂತ ವ್ಯಕ್ತಿಗೆ ಏನಿದೆ? ಬರ್ತ್ ರೈಟ್ ಇದೆ. ಏನಿದೆ? ಮೊದಲು ಚೊಚ್ಚಲುತನದ ಹಕ್ಕು ಎನ್ನುವಂತ ಆಶೀರ್ವಾದ ಇದೆ. ಆ ಆಶೀರ್ವಾದವನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ? ನಿರಾಕರಣೆ ಮಾಡ್ತಾ ಇದ್ದಾರೆ, ಅಲಕ್ಷ್ಯ ಮಾಡ್ತಾ ಇದ್ದಾರೆ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು
ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರೂ ಇಲ್ಲ ಇಲ್ಲಿ ಅಕ್ಕನ್ನ ಚೊಚ್ಚಲುತನದ ಹಕ್ಕು ಎನ್ನುವಂತ ಆಶೀರ್ವಾದವನ್ನ ಅಣ್ಣ ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಯಾವ ಕಾರಣಕ್ಕಾಗಿ? ಒಂದೊಪ್ಪತ್ತಿನ ಊಟಕ್ಕಾಗಿ. ಪ್ರಿಯರೇ, ಹಲ್ಲೆಲೂಯಾ. ಒಂದ್ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ತೆಗಿರಿ. ಹದಿನೈದರಿಂದ 17 ವಾಕ್ಯ ನೋಡ್ರಿ. ಹನ್ನೆರಡನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪುಸ್ತಕ 15-17. ಓದ್ರಿ. ಜಾರನಾಗಲಿ ಹಲ್ಲೆಲೂಯಾ. ಏಸಾವನಂತ ಪ್ರಾಪಂಚಿಕನು ಒಂದು ಊಟಕ್ಕಾಗಿ ತನ್ನ ಚೊಚ್ಚಲುತನದ ಆಶೀರ್ವಾದವನ್ನ ಕೊಟ್ಟು ಬಿಟ್ಟಂತ ವ್ಯಕ್ತಿ. ಪ್ರಿಯರೇ, ಹಲ್ಲೆಲೂಯಾ.